ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅದ್ಯಾವುದು ರೂಪಾಕಾಶ ಏನಂದ್ರಲ್ರಿ ಗಂಗಾಧರ ಗುರುಗಳು? ರೂಪಾಕಾಶ ಕೂಪಾಕಾಶ? ಕೂಪ ಅಂದ್ರೆ ಬಾವಿ ಒಳಗಿರೋ ಆಕಾಶ. ಒಂದು ಮತ್ತೆ ಸಾಯಂಕಾಲ 4 ಗಂಟೆ ಪಾಠಕ್ಕೆ ಬರೋದು ನೆಗ್ಲೆಕ್ಟ್ ಮಾಡ್ಲಕತ್ತೀರಿ. ಭಾಳ ಬಿಜಿ ಆಗಿರಿ ಏನು 4 ಗಂಟೆಗೆ ಎಲ್ಲರೂ? ನಿಮ್ಮ ಪಾಠಗಳನ್ನು ತಗೊಂಡು ಬರ್ರಿ, ನೀವು ಹೇಳ್ರಿ ಅಂತ ಹೇಳಕತ್ತೀವಿ. ನೀವೇ ಬರೋದು ಬಿಟ್ರೆ ಯಾರ ಸಲಹೆ ಮಾಡ್ಲಕತ್ತದಲ್ಲಿ? 4 ಗಂಟೆ ಪಾಠ ಕಂಟಿನ್ಯೂ ಮಾಡೋಣ, ಕ್ಯಾನ್ಸಲ್ ಮಾಡಿಬಿಡೋಣ? ಇರ್ಲಿ, ತೆಗೆದ್ಬಿಡೋಣ. ಏನ್ ಕಷ್ಟ ಆಗ್ಲಕತ್ತಿತ್ತಂದ್ರೆ ಬಿಟ್ಬಿಡೋದಕ್ಕೆ. ಏನ್ ನಿಮ್ಮ ಒಪಿನಿಯನ್ಸ್ ಎಲ್ಲ ಕೇಳ್ತಾ ಇದ್ದೇನೆ. ಎಲ್ಲಿ 3 ಮಂದಿ 4 ಮಂದಿ ಅಷ್ಟೇ ಬರ್ಲಿಕ್ಕತ್ತಾರ, ಬೇರೆಯವ್ರು ಬರ್ತಾನೆ ಇಲ್ಲ. ಮೂರ್ನಾಲ್ಕು ಮಂದಿನೇ ಕುಂತು ಮಾಡೋದಿತ್ತಂತಂದ್ರೆ ಕ್ಯಾನ್ಸಲ್ ಮಾಡಿಬಿಡೋಣ. 4 ಗಂಟೆ ಪಾಠ ಬೆಳಗ್ಗೆದ್ದು ಒಂದೇ ಇಟ್ಕೊಂಡ್ಬಿಡೋಣ. ಅಂದ್ರೆ ಕಂಟಿನ್ಯೂ ಇಡೋಣ ಏನ್ ಕ್ಯಾನ್ಸಲ್ ಮಾಡೋಣ ಅಂತ ಕೇಳಕತ್ತೀನಿ. ಯಾಕಂದ್ರೆ ಯಾರಿಗೆ ಬರ್ಲಿಕ್ಕಾಗಲ್ಲ ಅಂತಂದಾಗ ಆದಷ್ಟು ಬರ್ರಿ, ಅಟೆಂಡ್ ಆಗ್ರಿ. ಯಾರ್ಯಾರು ಫ್ರೀ ಅದಿರಿ 4 ಗಂಟೆ ಪಾಠಕ್ಕೆ ಮಿಸ್ ಮಾಡ್ಬೇಡ್ರಿ. ಬಹಳ ಇಂಪಾರ್ಟೆಂಟ್ ವಿಷಯಗಳ ಚರ್ಚೆ ನಡೆದವಲ್ಲಿ. ಅದೊಂಥರ ಸ್ಪೆಷಲ್ ಸೆಷನ್ ಅದ. ಅದು ನಿಮ್ಮದೇ ಆದ ಗ್ರಂಥ, ನಿಮ್ಮದೇ ಆದ ವಿಚಾರ ಏನಿದ್ರೆ ಸಂಪೂರ್ಣ ಸ್ವತಂತ್ರವಾಗಿ 1 ತಾಸು ಮಾತಾಡೋಷ್ಟು ಅವಕಾಶ ಅದ ಅಲ್ಲಿ. ಇಲ್ಲಿ 10 ನಿಮಿಷ 15 ನಿಮಿಷ ಮಾತಾಡೋದು, ಅಲ್ಲಿ 1 ತಾಸು ಮಾತಾಡ್ರಿ. ಒಂದೊಂದು ಒಬ್ಬೊಬ್ರು. ಭಕ್ತ ಭವಿಗಳನ್ನ ಸ್ಟ್ರಿಕ್ಟ್ ಆಗಿ ಬೇರ್ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೆಂಗಾಗ್ಯದ ಅಂತಂದ್ರೆ, ಭಕ್ತ ಭವಿಗಳು ಅಂತಂದ್ರೆ, ಒಂದು ಮನೆಯೊಳಗ ಒಬ್ಬ ವ್ಯಕ್ತಿ ಗುರುವಿನ ಬಳಿ ಹೋಗಿ ಶರಣಾಗತನಾಗಿ ಏನ್ ಮಾಡ್ತಾನ, ಲಿಂಗ ದೀಕ್ಷೆ ತಗೊಂಡು ಭಕ್ತ ಆಗ್ಬಿಡ್ತಾನ. ಭಕ್ತ ಆದ್ಮೇಲೆ ಈಗ ಅವನಿಗೆ ಬಂಧು ಬಳಗ ಯಾರು? ಮನೆಯೊಳಗೆಲ್ಲ ಕಾಕ ಮಾಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಅದಾರ. ಇವ ಒಬ್ಬ ಲಿಂಗ ಕಟ್ಕೊಂಡು ಭಕ್ತ ಆಗ್ಬಿಟ್ಟಾನೀಗ. ಉಳಿದವರೆಲ್ಲ ಏನವರು? ಲಿಂಗ ಇರ್ಲಾರ್ದವ್ರು, ಭವಿಗಳು. ಅದೇ ಹೇಳ್ತಾರ, ಗುರುವಿನ ಬಳಿ ಹೋಗಿ ಒಮ್ಮ ನೀವು
ದೀಕ್ಷೆ ತಗೊಂಡು ಜ್ಞಾನ ಪಡ್ಕೊಂಡು ಭಕ್ತರಾದ್ಮೇಲೆ ನಿಮ್ಮ ಬಂಧು ಬಳಗ ಏನು ಆದ ಅವರೆಲ್ಲ ದೀಕ್ಷೆ ತಗೊಂಡಿಲ್ಲ ಅಂತಂದ್ರೆ ಅವ್ರ ಭವಿಗಳೇ. ಅವನ್ ಬಂಧು ಬಳಗದವ್ರು ಯಾರು ಈಗ ನೆಕ್ಸ್ಟ್? ಭಕ್ತರೇ ಅವನ್ ಬಂಧು ಬಳಗ. ಯಾರ್ಯಾರು ಜ್ಞಾನಿಗಳದರ ಜ್ಞಾನಿಗಳ ಬಳಗನೇ ಬಳಗ. ಉಳಿದ ಬಳಗದಾಗ ಸೇರ್ಕೋಬಾರ್ದು ಅಂತ ಹೇಳ್ತಾನ. ಮತ್ತ ಅವ್ರ ಸಂಗಟ ಕೂತು ಹಾಳರಟಿ ಹೊಡೆಯೋದು ಅದು ಮಾಡೋದು ಮಾಡಬಾರ್ದು ಹಂಗ ಹೇಳ್ತಾರ. ತಿಳಿಬೇಕತ್ತದ ಏನ್ ಹೇಳಕತ್ತಾರಂತ. ಭವಿಗಳವ್ರು ನಿಮ್ ತಂದೆ ತಾಯಿನೇ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಹೆಂಡತಿ ಮಕ್ಕಳೇ ಇರ್ಬೋದು. ಆ ಭವಿಗಳ ಸಂಘ ಮಾಡಬಾರ್ದು. ಅಂದ್ರೇನು? ಸತಿಪತಿಗಳು ಇಬ್ರು ಸೇರೇ ಭಕ್ತರಾದ್ರ ಅಂತಂದ್ರೆ ಬಹಳ ಚಲೋ. ಅದೇ ಹಿತವಾಗಿಪ್ಪದು ಶಿವನ್ಗೆ. ಭವಿ ಬಲ್ಲಿ ಹೋಗಿ ಮತ್ತ ಭವಿ ಜೊತೆಗೆ ಸೇರಬಾರ್ದು. ಅದು ಬಹಳ ಸ್ಟ್ರಿಕ್ಟ್ ಇಟ್ಬಿಟ್ಟ. ಅದು ಹೆಂಗಾಗ್ತದಪ್ಪ? ಸತಿಪತಿಗಳಿರ್ಬೋದು. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಈಗ ನೋಡ್ರಿ, ಯಾವಾಗಾರ ಒಂದ್ ಹೆಣ್ಣ ಗಂಡ ತಗೋಬೇಕಾದ್ರ ತಂದೆ ತಾಯಿ ನೋಡಿ ತೋತಾರ ಇಲ್ಲ ಅವ್ರು? ಏನ್ ಸುಮ್ಮ ಯಾರ್ ಬೇಕಾದ್ರಿ ಮಾಡ್ಕೊಂಡ್ಬಿಡ್ತಾರ? ತಂದೆ ತಾಯಿ ಹೆಂಗದಾರ, ತಂದೆ ಏನ್ ಮಾಡ್ತಾನ, ತಾಯಿ ಏನ್ ಮಾಡ್ತಾಳ, ಅವರೆಲ್ಲ ಹೆಂಗದಾರ ಏನು ಹೇಳಿ ಕೇಳಿ ತೋರ್ತಾರ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ. ಸತಿಪತಿಗಳು ಒಂದಾಗದ ಭಕ್ತಿ ಏನಂತ? ಅಮೃತದಲ್ಲಿ ವಿಷ ಬೆರೆಸಿದಂತೆ ರಾಮನಾಥ ಅಂದ್ರು. ಅದೇ ಅರ್ಥದಾಗ ಇಲ್ಲೇನ್ ಮಾಡ್ಯಾರ ಇವರು? ಬೀದಿಯ ಬಸವಂಗೆ, ದೇಗುಲದ ಪಶುವಿಂಗೆ ಹುಟ್ಟಿದ ಕರುಗಳು. ಬಸವಿ ಬಸವಗಳಪ್ಪವಲ್ಲದೆ ಲಿಂಗ ಮುದ್ರೆಯನ್ನು ಒತ್ತದನ್ನಕ್ಕರ. ಹೆಂಗದ? ಬೀದಿ ಬಸವ, ದೇಗುಲದ ಪಶು. ಒಂದು ಸಂಸ್ಕಾರ ಇದ್ದದ, ಒಂದು ಸಂಸ್ಕಾರ ಇಲ್ಲದ್ದು. ಅವೆರಡು ಹುಟ್ಟಿದಕ್ಕೆ ಏನಂತಾರ? ಬಸವ ಬಸವಿಗಳು ಅಂತಾರ. ಯಾಕಂದ್ರೆ ಲಿಂಗ ಮುದ್ರೆ ಒತ್ತಬೇಕದಕ್ಕೆ. ದನ ಅಂತಾರವಕ್, ದನ. ಅವು ದನನೇ. ಅವಕ್ಕ ಜ್ಞಾನಕ್ಕೆ ತಗೊಂಡ್ಬರ್ಬೇಕು. ಲಿಂಗ ಮುದ್ರೆ ಒತ್ತಬೇಕು. ಲಿಂಗ ಮುದ್ರೆ ಒತ್ತಲಾರ್ದೆ ಇಬ್ಬರದಾಗ ಒಬ್ಬರು ಭಕ್ತರು ಒಬ್ಬರು ಭವಿಗಳು ಇದ್ರು ಅಂತಂದ್ರ ಅವ್ರಿಗೆ ಜ್ಞಾನಕ್ಕೆ ಬಂದ್ರೆ ಅವರು ಭಕ್ತರ ಲೆಕ್ಕದಾಗ ಬರ್ತಾರೆ. ಜ್ಞಾನಕ್ಕೆ ಬರ್ಲಿಲ್ಲ ಅಂತಂದ್ರ ಆ ಭಕ್ತರ ಲೆಕ್ಕದಾಗ ಇರಂಗಿಲ್ಲ. ಅವರು ನಮಗ್ ಸಂಬಂಧ ಇಲ್ಲ ಅನ್ನಂಗಿರ್ಬೇಕು ಅಂತ ಹೇಳ್ತಾರ ಅವ್ರು. ಭಕ್ತ ಅನ್ನೋದು ಭವಿಗಳಿಗೆ ಹೆಂಗ ದೂರ ಇಡ್ಬೇಕಂದ್ರ ತನಗೆ ಹುಟ್ಟಿದ ಮಕ್ಕಳೇ ಇದ್ರು ಸಹಿತ ಅವ್ ನನಗೆ ಸಂಬಂಧ ಇಲ್ಲ ಅನ್ನಂಗ. ಭಕ್ತಂಗೆಯೂ ಭಕ್ತಿಗೆಯೂ ಹುಟ್ಟಿದ ಮಕ್ಕಳು. ಭಕ್ತಂಗೆಯೂ ಭಕ್ತಿಗೆಯೂ ಹುಟ್ಟಿದ ಮಕ್ಕಳು ಅಂತೇಳಿ ನಾವು ಅವು ಮಕ್ಕಳ ಜ್ಞಾನ ನೋಡ್ಲಾರ್ದೆ ಮಾಡ್ಕೊಂಡೇವು ಅಂತಂದ್ರ ಏನಾಗ್ತದ ಅಂತಂದ್ರ ಅಘೋರ ನರಕವೆಂದುದು ನಮ್ಮ ಕೂಡಲ ಚನ್ನ ಸಂಗಮ ದೇವ. ಅವ್ರು ಭಾರಿ ಚಲೋ ಅದರ, ಮನ್ಯಾಗ ತಂದೆ ತಾಯಿ ಭಾರಿ ಜ್ಞಾನಿಗಳದಾರ, ಒಬ್ರು ಜ್ಞಾನಿ ಅದರ, ಒಬ್ರು ಇಲ್ಲಂದ್ರ ಏನಾಯ್ತು? ಹಿಂಗೆಲ್ಲ ನೋಡಿ ಬರೀ ಹಿರಿಯರ್ದಂದೆ ನೋಡಿದ್ರ ಮಕ್ಕಳನ್ನು ಆ ದಾರ್ಯಾಗ ಅದರ ಇಲ್ಲ ನೋಡ್ಬೇಕು ಅಂತ ವಚನದ ಅರ್ಥ ಇದೆ.
ಆ ಅನುಸರಣೆ ಮಾಡೋದಂತಂದ್ರೆ ಅಂತ ಮಕ್ಕಳನ್ನ ನಾವು ಕೊಡೋದು ತೋಳೋದು ಮಾಡಿದೆವಂತಂದ್ರ ಆ ತಂದೆ ತಾಯಿ ಜ್ಞಾನ ಇರ್ಬೋದು, ಜ್ಞಾನಿಯಾಗಿರ್ಬೋದು, ಆ ಮಕ್ಕಳು ಹೆಂಗದಾರ ಅವ್ರನ್ನು ನೋಡ್ಬೇಕು, ಆ ಸಂತಾನದ ಜ್ಞಾನನು ನೋಡ್ಬೇಕು ಅಂತ. ಈಗ ಏನ್ ಬಂದ್ಬಿಟ್ಟದ, ತಂದೆ ತಾಯಿನ ನೋಡಲ್ಲ, ಬಂಧು ಬಳಗ ನೋಡಲ್ಲ, ಹುಡುಗದನ ಇಲ್ಲ ನೋಡ್ತಾರ, ಹುಡುಗಿ ಅದಳ ಇಲ್ಲ ನೋಡೋದು. ಏನು ಅದೇನ, ಏನ್ ನೌಕರಿ ಮಾಡ್ತಾನ, ಅವನ್ ಏನ್ ಪ್ಯಾಕೇಜ್ ಅದ, ಏನ್ ಆಸ್ತಿ ಪಾಸ್ತಿ ಅದ, ಅಷ್ಟು ನೋಡಿದ್ರೇನು ಕೊಟ್ಬಿಟ್ರೆ. ಸಂಸ್ಕಾರ ಸಂಸ್ಕೃತಿನೇ ನೋಡ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟದ. ಸಿಕ್ಕರು ಸಾಕಾಗ್ಯದ ಅಂತೇಳಿ ಮಾಡ್ಕೋತಾರ, ಹೊಂದಿಕೆ ಅಲ್ಲದಕ್ಕೆ ಮತ್ತೆ ಬಿಟ್ಟು ಅವ್ರವ್ರಿಗೆ ಹೋಗ್ಬಿಡ್ತಾರೆ. ಲಕ್ಷ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ಕೋತಾರ, ಆಮೇಲೆ ಬ್ಯಾಸರ ಬರ್ನ ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೂ ದೊಡ್ಡ ಪ್ಯಾಕೇಜ್ ನೌಕರಿ, ಇವರಿಗೂ ದೊಡ್ಡ ಪ್ಯಾಕೇಜ್ ನೌಕರಿ. ಯಾಕೆ ಒಬ್ಬರಿಗೊಬ್ರು ಡೊಗ್ಗಿ ಬದುಕಬೇಕಂತ ಸಂಸಾರದೊಳಗ ಮೊದಲಿನ ಕಾಲದಾಗ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಹೊಂದಿಕೆ ಮಾಡ್ಕೊಂಡು ಎಷ್ಟೇ ಡಿಫರೆನ್ಸ್ ಇದ್ರು ಜಕ್ಕೊಂಡು ಹೋಗ್ತಿರಲ್ಲ, ಆ ಮೆಂಟಾಲಿಟಿ ಹೋಗ್ಬಿಟ್ಟದ ಈಗಿನ ಕಾಲದಾಗ. ಇಲ್ಲಿ ಇವ್ರು ಹೇಳೋದು ನೋಡಿದ್ರೆ ಇಂಥ ಪರಿ ಅದ. ತಂದೆ ಒಬ್ಬನೇ ಚಲೋ ಇದ್ದು, ತಾಯಿ ಬವಿ ಇದ್ದಳು, ತಾಯಿ ಭಕ್ತ ಇದ್ದು, ತಂದೆ ಭಕ್ತ ಇದ್ದ. ಅವ್ರನ್ನ ನೋಡಿಕೆ ಮಕ್ಕಳು ಭಕ್ತರದರತ್ತ ತಿಳ್ಕೊಬೇಡ್ರಿ, ಮಕ್ಕಳಿಗೂ ಲಿಂಗ ಮುದ್ರೆ ಒತ್ತಿದ್ರೆ ಅಂತಂದ್ರೆ ಅವರಿಗೂ ದೀಕ್ಷೆ ತಗೊಂಡು ಅವರು ಒಳ್ಳೆ ಜ್ಞಾನದಾಗ ಇದ್ದರೆ ಹಂಗೆಲ್ಲ ನೋಡ್ಬೇಕು. ತಂದೆ ತಾಯಿ ಮಗು ಮೂವರು ಒಂದು ಲೈನ್ದಾಗ ಇದ್ದವ್ರನ್ನ ನೋಡ್ಬೇಕು ಅಂತ ಇವ್ರು ಹೇಳ್ತಾರ. ತಂದೆ ತಾಯಿ ಏನು ನೋಡವಲ್ರಿ, ಪಟ್ಟ ಮದಿ ಮಾಡ್ಕೊಂಡು ಜಿಂದಾಬಾದ್ ಅನ್ಲಕತ್ತಾರೆ. ಹಿಂಗಾಗಿ ಏನಾಗ್ತದಂದ್ರ ಅರಿವುಗೇಡಿಗಳ ಜೊತೆಗೆ ಸಹವಾಸ ಮಾಡಿದರೆ ಬಹಳ ನರಕ ಆಗ್ತದ ಅನ್ನಂತ ಮಾತ ಹೇಳಕತ್ತಾರ. ಅದೇ ಭಕ್ತ ಭವಿ ಡಿಫರೆನ್ಸ್. ಇನ್ನೊಂದು ವಚನ ಅದಷ್ಟೇ, ನಾಳೆ ಮುಗೀತಂದ್ರ ಸಂಸ್ಕಾರ ಸಂಸ್ಕೃತಿ, ತಂದೆದು ಸಂಸ್ಕೃತಿ ಇರಬೇಕು, ತಾಯಿದು ಸಂಸ್ಕೃತಿ ಇರಬೇಕು, ಮಕ್ಕಳು ಸುಸಂಸ್ಕೃತರಿರ್ಬೇಕು. ಅಂತಲ್ಲಿ ಅನುಸರಣೆ ಮಾಡ್ರಿ ಅಂತ ಆದೇಶ ಮಾಡ್ಲಿಕ್ಕತ್ತಾರ. ನೆಕ್ಸ್ಟ್ ಶರಣರ ವಚನಗಳು ಬರ್ಕೊಂಡ್ರೆ ಹೆಸರುಗಳು, ಶರಣರ ಹೆಸರುಗಳು ನಿನ್ನೆ ಓದಿದ್ದು. ದಿನ 25 ಶರಣರ ಹೆಸರು ಹೇಳಕತ್ತಿ, ಬರ್ಕೊಂಡಿರ? ಬರ್ಕೊಂಡೀರ? ಬರ್ಕೋತೀರ? ನಾನು ಇದನ್ನ ಅಷ್ಟೇ ಸಡ್ಲು ಬಿಡವಲ್ಲ, ನೀವು ಬರ್ಕೊಂಡು ಮತ್ತೆ ನಿಮ್ಲಿಂತ ವಾಪಸ್ ಕೇಳ್ತೀನಿ. ನಾನು ಇದು ಸೇಮ್ 770 1 ತಾಸು 1.5 ತಾಸಿನ ಪ್ರೋಗ್ರಾಮ್ ಅದ ಇದು. ಎಲ್ಲ 770 ಶರಣರದು ಹೆಸರುಗಳು ನೀವು ಮತ್ತೆ ಹೇಳಿ ನಮ್ಗೆ ಒಪ್ಪಿಸ್ಬೇಕು. ಸುಮ್ಮನೆ ಕೇಳಕ್ಕೆ ಕುಂದ್ರದಲ್ಲ. ಈಗ ನೆಕ್ಸ್ಟ್ ಸೀರಿಯಲ್ ಯಾವ್ದಾದ್ರು? ಎಷ್ಟನೇ ಸೀರಿಯಲಿಗೆ ಬಂದಿರಿ? ನೀವು ಬರ್ಕೊಂಡಿಲ್ಲಲ್ಲ, ಯಾರು ಬರ್ಕೊಂಡಿಲ್ಲಲ್ಲ, ಒಬ್ರು ಬರ್ಕೊಂಡಿಲ್ಲ. ನೀವು ಬರ್ಕೊಳ್ರಿ ಮೊದಲ, ಬರ್ಕೊಂಡ್ರೆ ಮುಂದಿಂದ ಹೇಳ್ತೀನಿ, ಇಲ್ಲಾಂದ್ರೆ ಇದು ಹಿಂಗೆ ಇರಲ್ಲ. ನೀವು ಏನೂ ಆಗಂಗಿಲ್ಲ, ನೀವು ಹಿಂಗೆ ಸೋಮಾರಿಗಳಾಗಿರ್ತೀರ ಅಷ್ಟೇ. ಏನು ಹೇಳ್ತೀವಿ ಅದನ್ನ ಕುಂತು ಇಂಟ್ರೆಸ್ಟ್ಲಿಂತ ಮಾಡಂಗೇ ಇಲ್ಲ ನೀವು. ಆ ಕಲ್ಯಾಣಪ್ಪ ಅವ್ರ ಎಲ್ಲಿದಾರ್ರಿ? ಎಲ್ಲಿಗೆ ಹೋಗ್ಲಕತ್ತಾರ? ಏನ್ರಿ? ಏನ್ ಕೆಲಸ ಮಾಡತ್ತಾರ? ಹಣ್ಣು ಹೆಣ್ಣು
ಅಧಿಕಾರ ಪ್ರಚಾರ ಇವು 5 ಮಾಡ್ತಿರ್ತಾರೆ ಎಲ್ಲರೂ. ಏನ್ ಮಾಡ್ತಿರ್ತಾರ? ಇವರೇನು ಎಲೆಕ್ಷನ್ ನಿಂದಿರ್ಲಕತ್ತಾರೋ, ಏನ್ ಮತ್ತೊಂದು ಮದುವೆ ಮಾಡ್ಕೊಂಡಾರೋ, ಕೆಲಸ ಭಾಳ ಅಂತ, ಏನ್ ಮಕ್ಕಳಿಗೆ ಮಾಡ್ಲಕತ್ತಾರೋ, ಏನ್ ಮನಿ ಕಟ್ಲಕತ್ತಾರೋ, ಏನೇನ್ ಮಾಡ್ಲಕತ್ತಾರೋ ನೋಡ್ರಿ ಸ್ವಲ್ಪ. ಪನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ. ಈಗಿನ ಒಂದು ವಿಚಾರ ಏನಪ್ಪ, ಸತ್ವಗುಣ, ನಿಮ್ಮ ಅಂತಃಕರಣದಲ್ಲಿ ಸತ್ವಗುಣ ಇದ್ದದ್ದಕ್ಕೆ ಏನಂತಾರ? ಅದಕ್ಕೆ ಶುದ್ಧ ಅಂತಾರ ಇಲ್ಲ, ಶುದ್ಧ ಸತ್ವಗುಣ. ಈ ಶುದ್ಧ ಸತ್ವಗುಣ ಇದ್ದಾಗ ಏನಾಗ್ತದ ಅಲ್ಲಿ? ಸತ್ವಗುಣ ಅಂತಃಕರಣ ಶುದ್ಧ ಸತ್ವಗುಣ ಇದ್ದಾಗ ಏನು ಆಗ್ತದ? ಪ್ರತಿಬಿಂಬ. ಪ್ರತಿಬಿಂಬ ಎದರದು? ಕೂಟಸ್ಥನ ಪ್ರತಿಬಿಂಬ ಉಂಟಾಗ್ತದ ಅಂತ ಹೇಳ್ತೀವಿ. ಯಾವಾಗ ಅಂತಃಕರಣ ಶುದ್ಧವಾಗಿರ್ತದ ಆವಾಗ ಕೂಟಸ್ಥನ ಪ್ರತಿಬಿಂಬ ಅದರಾಗ ಉಂಟಾಗ್ತದ ಅಂತ ಹೇಳ್ತೀವಿ. ಹೌದಲ್ರಿ? ಪ್ರತಿಬಿಂಬ ಉಂಟಾಗಬೇಕಂದ್ರ ಅಲ್ಲೊಂದು ಬಿಂಬ ಇರಬೇಕು. ಆ ಬಿಂಬಕ್ಕೊಂದು ಆಕಾರ ಇರಬೇಕು. ಆಕಾರ ಇಲ್ಲ ಅಂತಂದ್ರೆ ಯಾವ ಪ್ರತಿಬಿಂಬ ಉಂಟಾಗ್ತದ ಅಲ್ಲಿ? ಕೂಟಸ್ಥಗೆ ಏನಾರ ಆಕಾರ ಅದ ಏನು? ಕೂಟಸ್ಥಗೆ ಏನಾರ ಆಕಾರ ಅದ ಏನು? ಅವನಿಗೆ ಆಕಾರನೇ ಇಲ್ಲ ಅಂದ್ಮೇಲೆ, ಬಿಂಬಕ್ಕೆ ಆಕಾರ ಇಲ್ಲ ಅಂತಂದ್ಮೇಲೆ ಪ್ರತಿಬಿಂಬ ಎಲ್ಲಿ ಮೂಡ್ತದ? ಅದು ದೃಷ್ಟಾಂತಕ್ಕೆ ಸಂಬಂಧಪಟ್ಟದ್ದು. ಈಗ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗ ದೃಷ್ಟಾಂತದಾಗ ಬುದ್ಧಿ ಇರ್ಲಾರ್ದವ್ರಿಗೆ ಏನೇನೋ ಹೇಳ್ಬೇಕಾಗ್ತದ ಹೇಳ್ತಿರ್ತಾರೆ. ದೃಷ್ಟಾಂತ ಕೊಟ್ಟು ಸಮಾಧಾನ ಮಾಡ್ತಾರ. ಹೌದು, ಬರ. ಈಗ ಸಿದ್ಧಾಂತದಾಗ ಹೋದರೆ ಮತ್ತ ಅದ್ರದ್ದು ಏನು ಅರ್ಥ ಏನಂತ ಹಂಗ ಪ್ರತಿಬಿಂಬ ಮೂಡ್ತದ. ಶುದ್ಧ ಸತ್ವಗುಣ ಇದ್ದಾಗ ಅಂತಃಕರಣದಲ್ಲಿ ಸತ್ವ ರಜ ತಮ ಅಂತ 3 ಅದ. ಒಂದು ಶುದ್ಧ ಸತ್ವಗುಣ, ಒಂದು ಮಲಿನ ಸತ್ವಗುಣ, ಇನ್ನ ಒಂದು ತಮೋಗುಣ ಪ್ರಧಾನ ಪ್ರಕೃತಿ ಅಂತ. ಈ ಶುದ್ಧ ಸತ್ವಗುಣ ಏನಾಗ್ತದಪ್ಪ ಅಂದ್ರೆ ಪ್ರತಿಬಿಂಬ ಮೂಡ್ತದಂತಂದ್ರೆ ಅದರ ಅರ್ಥ ಏನು? ಯಾರ ಸಲುವಾಗಿ ಆ ಮಾತು ಹೇಳ್ತಾರಂತಂದ್ರ ಮಧ್ಯಮ ಅಧಿಕಾರಿ ತಿಳಿಸಿ ಹೇಳಕ್ ಮಾಡ್ತಾರ ಆ ಮಾತು. ಉತ್ತಮ ಅಧಿಕಾರಿ ಪ್ರತಿಬಿಂಬ ಅಂತಂದ್ರ, ಈಗ ನಾನು ಇಲ್ಲಿ ಏನು ಹೇಳ್ತೀನಿ ಅದು ಸೀದಾ ಅರ್ಥ ಆಗಂತ ಒಂದು ಸ್ಥಿತಿ ಇರ್ತದಂತ ಅಷ್ಟೇ. ಈಗೇನು ಹೇಳ್ತೀವಲ್ಲ ಸೀದಾ ಡೈರೆಕ್ಟ್ ಅರ್ಥ, ಅದಕ್ಕೇನು ದೃಷ್ಟಾಂತ ಇಲ್ಲ, ಸಿದ್ಧಾಂತ. ಒಟ್ಟೆ ನಾ ಏನು ಹೇಳ್ತೀನಿ ಅದು ನೀವು ಅರ್ಥ ಆಗ್ಬಿಡ್ತದೆ. ನೀವು ಹೇಳಿದ್ದು ತಿಳಿತದ ಅಂತ, ಹೇಳಿದ್ದು ತಿಳಿತದ ಅಂತ. ಅದೇ ಪ್ರತಿಬಿಂಬ. ಈಗ ನಾ ಹೇಳೋ ಶಬ್ದ ಇಲ್ಲಿ ಬಿಂಬ, ಗುರು ಹೇಳೋ ಶಬ್ದ ಬಿಂಬ. ಅದು ಏನಾಗಬೇಕು? ನಿಮ್ಮಲ್ಲಿ ಒಳಗೆ ಪ್ರತಿಧ್ವನಿ ಆಗ್ಬೇಕಿಲ್ಲ, ನಿಮ್ಮೊಳಗೆ ಹೋಗಿ. ಇಲ್ಲಿ ಧ್ವನಿ ಅದು ಪ್ರತಿಧ್ವನಿ ಒಳಗಾಗಬೇಕಲ್ಲ, ತಿಳಿಬೇಕಲ್ಲ. ಅದು ಏನಾಗ್ತದ? ರಿಸೀವ್ ಮಾಡ್ಕೊತು, ಸರಳವಾಗಿ ಅರ್ಥ ಮಾಡ್ಕೊತು. ಸರಳವಾಗಿ ಅರ್ಥ ಮಾಡ್ಕೊತ. ಅದಕ್ಕೇನಂತಾರ?
ಪ್ರತಿಬಿಂಬ ಪ್ರತಿಧ್ವನಿ, ಪ್ರತಿಧ್ವನಿ ಬಿಂಬ ಪ್ರತಿಬಿಂಬ. ಈಗ ಇಲ್ಲಿ ಬ್ರಹ್ಮನ ವಿಷಯ ಮಾತಾಡ್ಲಕತ್ತೀವಿ, ಅದು ನಿಮ್ಮ ಅಂತಃಕರಣದಾಗ ಹೋಗಿ ಏನಾಗ್ತದ, ಜೀವ ಆಗ್ತದ. ಆ ಜೀವ ಭಾವ ಬಂದು ಏನಾಗ್ತಿರ್ತದ ಅದೇ ಮುಂದೆ ಒಳಗೆ ಚಿಂತನ ಮಂಥನ ಆಗಿ ಅದೇ ಬ್ರಹ್ಮ ಆಗ್ತದ ಮುಂದೆ. ಹಿಂಗೆ ಇದಕ್ಕೆ ಏನಾಗ್ತದ ಅಂತಂದ್ರೆ, ನೀವು ಏನ್ ತಿಳ್ಕೋಬೇಕು, ಅಲ್ಲಿ ಪ್ರತಿಬಿಂಬ ಬರ್ತದ ಅಂತಂದ್ರೆ ಅದು ಸರಿಯಾಗಿ ತಿಳಿತದ ಅಂತ. ಆಮೇಲೆ ತಿಳಿದದ್ದು ಯಾವ ಉದ್ದೇಶಕ್ಕೆ ಹೇಳಕತ್ತಾರ, ನಿಮಗೆ ತಿಳಿದ ಮೇಲೆ ಏನು ಉದ್ದೇಶಕ್ಕಾಗಿ ಅದನ್ನು ತಿಳ್ಕೊಂಡ್ರಿ, ಏನು ಉದ್ದೇಶಕ್ಕೆ ಅದು ತಿಳಿಸಿದರು. ನೀವು ಅಹಂ ಬ್ರಹ್ಮಾಸ್ಮಿ ಭಾನ ಮಾಡ್ಕೊಳಕ್ ಹೇಳ್ಯಾರು, ಏನು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡ್ಕೊಳಕ್ ತಿಳಿಸ್ಲಕತ್ತಾರ? ಸರ್ವಂ ಬ್ರಹ್ಮ ಅಸ್ತಿ, ಜ್ಞಾನ ಮಾಡಕ್ ಎಲ್ಲಾನು ಬ್ರಹ್ಮ ಸ್ವರೂಪನೇ ಅದ, ಬ್ರಹ್ಮನ ಹೊರತ ಏನೂ ಇಲ್ಲ, ನೀನು ಬ್ರಹ್ಮನೇ ಇದ್ದೀಯಾ, ಯು ಆರ್ ದ್ಯಾಟ್ ಅಂತೇಳಿ ಇದು ಹೇಳಕತ್ತಾರಲ್ಲ. ಇದು ಹೇಳಿದ್ದು ಎದರ ಉದ್ದೇಶ? ನೀವು ಹೌದು ನೀ ಬ್ರಹ್ಮ ಇದ್ದೀಯಾ ಅಂತಂತ ಹೇಳಿದ ಮೇಲೆ ಗುರುಗಳನ್ನ ಬ್ರಹ್ಮ ಅದೀನಿ ಅಂತ ಹೇಳ್ಯಾರ, ಗುರುಗಳನ್ನ ಬ್ರಹ್ಮ ಅದೀನಿ ಅಂತ ಹೇಳ್ಯಾರ ಅಂತ ಅನ್ಕೋತ ಕೂತ್ರ ಹೆಂಗಾಗ್ತದ? ಹೌದು ನಾನು ಬ್ರಹ್ಮನಿದ್ದೇನೆ, ಎಸ್ ಐ ಆಮ್ ದ್ಯಾಟ್, ಹೌದು ನಾನು ಅದೇ ಇದ್ದೇನೆ ಅಂಥೇಳಿ ಭಾನ ಮಾಡ್ಕೊಳ್ಳೋದಕ್ಕೆ ಹೇಳ್ಯಾರು. ಏನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಕ್ಕೆ ಊರೆಲ್ಲ ಅನ್ಕೋತ ಅಡ್ಡಾಡೋದಕ್ಕಂತ. ಏನ್ ಮಾಡ್ತೀರಿ? ಬಾನ ಮಾಡ್ಕೊಳಕ್ ಹೇಳ್ತಾರೆ. ಈ ಬಾನ ಮಾಡ್ಕೊಳಾರ್ದಂಗ ನೀವು ಜ್ಞಾನ ಸಂಪಾದನೆ ಮಾಡ್ಕೋತ ದಿನ ಕೇಳ್ಕೋತ ಹೋದ್ರೆ ನಿಮಗ ತಿಳಿದದ ಅನ್ನೋದು ಜ್ಞಾನ ಅನ್ನೋದು ಏನದು? ಜ್ಞಾನನ ಅಜ್ಞಾನನ? ಅಜ್ಞಾನ ಅಲ್ಲದು. ಅಜ್ಞಾನ ಅಂತಂದ್ರೆ ಏನು ಗೊತ್ತಿರ್ಲಾರ್ದವ ಅಜ್ಞಾನ, ಏನು ಗೊತ್ತಿರ್ಲಾರ್ದವಂದು ಅಜ್ಞಾನ. ಅಲ್ಲಿ ಜ್ಞಾನನೇ ಇಲ್ಲ. ಈಗ ನಿಮ್ದೇನದ ತಿಳಿದದ, ಭಾನ ಮಾಡ್ಕೊಂಡಿಲ್ಲ. ಈಗ ಅದು ಏನಂತಂದ್ರೆ, ಈಗ ತಿಳಿದವರು ನೀವೇನು ಜ್ಞಾನಿಗಳು, ನೀವು ಜ್ಞಾನಿಗಳು. ಆದ್ರ ಆ ಜ್ಞಾನಿಗಳಿಗೆ ಈ ಜ್ಞಾನ ಮತ್ತು ಜ್ಞಾನಿ ಅನ್ನೋದು ಏನದ, ಇದು ಭಾನ ಮಾಡ್ಕೊಂಡಾಗೆ ಲೆಕ್ಕ. ಭಾನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಜ್ಞಾನ ಅಂತ ಏನದಲ್ಲ, ಅದು ಎಲ್ಲಿರ್ತಂದ್ರೆ ಅದು ಒಂದು ಮಾಯನೆ. ತಿಳಿಲಾರ್ದು ಒಂದು ಮಾಯೆ, ಏನು ತಿಳಿಲಾರ್ದು ಒಂದು ಮಾಯೆ, ತಿಳಿದವ್ರದು ಇದೊಂಥರ ಮಾಯನೆ. ಅದ್ರದ್ದು ಉಪಯೋಗ ತಕ್ಕೊಳ್ಳಿಲ್ಲಲ್ಲ, ತಂದು ಹಂಗೆ ಇಟ್ಟಕ್ಕೆ ಓಪನ್ನೇ ಮಾಡಲಿಲ್ಲ. ಟಿವಿ ತಂದಿರಿ, ಟಿವಿ ಇರ್ಲಾರ್ದವ್ರ ಮನಿ ಸಮಸ್ಯೆ ಬೇರೆ, ಟಿವಿನೇ ತಂದಿಲ್ಲ ಅದು ಒಂದು ಬೇರೆ. ಈಗ ಟಿವಿ ತಂದಿರಿ ಮನಿಗೆ, ಅದು ಡಬ್ಬಿ ಓಪನ್ ಮಾಡಿ ಆ ಟಿವಿ ಹಚ್ಕೋಬೇಕಲ್ಲ, ಅದು ಹಚ್ಕೊಳ್ಳಾರ್ದೆ ಸುಮ್ಮ ಹಂಗೆ ಇಟ್ಕೊಂಡು ಕೂತೀರಿ. ಭಾನ ಮಾಡ್ಕೊಳ್ಳಾರ್ದೆ ಸುಮ್ಮ ಹಂಗೆ ಇಟ್ಕೊಂಡು ಕೂತಾರ, ರಟ್ಟಿನ ಡಬ್ಬೆಗೆ ಬಂದಿರ್ತದ ಅದು. ಭಾನ ಮಾಡ್ಕೋಬೇಕಲ್ಲ, ನಾ ಬ್ರಹ್ಮ ಸ್ವರೂಪ ಅದೀನಿ, ಭಾನನೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ರಟ್ಟಿನ ಡಬ್ಬೆ ಟಿವಿ ಇದ್ದಂಗೆ ಅಷ್ಟೇ. ಅದು ರಟ್ಟಿನ ಡಬ್ಬೆ ಟಿವಿ ಮಾಯನೇ ಅದು. ಇದು ಒಂದು. ಮುಂದೇನಾಗ್ತದೋ, ಮಲಿನ ಸತ್ವಗುಣ. ಮಲಿನ ಸತ್ವಗುಣ ಅಂತಂದ್ರೆ ಇಲ್ಲೇನು, ಗುರುಗಳು ಏನ್ ಹೇಳ್ತಾರ, ಹಿಂಗ್ಯಾಕೆ ಹೇಳಿದ್ರು, ಹಿಂಗೆ ಹೇಳ್ಬೇಕಾಗಿತ್ತು, ಹಿಂಗೆ ಹೇಳ್ಬಾರ್ದಾಗಿತ್ತು. ಗುರುಗಳು ಹೇಳೋ ಮಾತಿಗೆ ಕಮೆಂಟ್ ಮಾಡ್ಕೊತ ಕುಂದ್ರ. ಏನಂತಂದ್ರೆ ಅಲ್ಲಿ ರಾಗ ದ್ವೇಷ. ನಮ್ಮ ತಲೆಗೆ ಏನದ ಅದಕ್ಕೆ ಅನುಕೂಲಕರ ಆಗಂಗ ಗುರುಗಳು ಹೇಳಿದ್ರೆ ಸಮಾಧಾನ.
ನಮ್ಮ ಸ್ವಭಾವ ನಮ್ಮ ತಲೆಗೆ ತಕ್ಕಂತೆ ಅವ್ರು ಹೇಳಲಿಲ್ಲ ಅಂತಂದ್ರೆ ಏನಾಯ್ತು, ಈ ಪರದೆ ಬಂದ್ಬಿಡ್ತದ ಅಡ್ಡ. ರಜೋಗುಣದೊಳಗೆ ಪರದೆ ಬಂದು ಗುರು ಒಂದು ಕಡೆ, ಶಿಷ್ಯ ಒಂದು ಕಡೆ, ಎರಡು ಭಾಗ. ಅನುಕೂಲ ಇದ್ರೆ ರಾಗ, ಅನಾನುಕೂಲ ಆದರೆ ದ್ವೇಷ. ಇದು ರಾಜಸ. ಎರಡು ಭಾಗ, ಭೇದ ಭಾವ. ಗುರು ಶಿಷ್ಯ ಭೇದ ಭಾವ, ಗುರು ಶಿಷ್ಯ ಅಖಂಡ ಭಾವ ಬರಂಗೇ ಇಲ್ಲ. ಯಾರಿಗೆ ರಾಜಸ ಪ್ರವೃತ್ತಿ ಇರ್ತದ ಅವರಿಗೆ ಗುರು ಶಿಷ್ಯರ ಅಖಂಡ ಭಾವ ಬರಂಗೇ ಇಲ್ಲ. ಅದು ಅವ್ರವ್ರ ಸಮಸ್ಯೆಗಳು, ಯಾರೇನು ಮಾಡಕ್ಕಾಗಂಗಿಲ್ಲ. ರಾಜಸ ಪ್ರವೃತ್ತಿಲಿಂತ ಸಾತ್ವಿಕ ಪ್ರವೃತ್ತಿಗೆ ಬರಬೇಕು. ಸಾತ್ವಿಕ ಪ್ರವೃತ್ತಿಗೆ ಬಂದು ಏನ್ ಹೇಳ್ತಾರ ಸುಮ್ ಕೇಳ್ಕೊತ ಹೋಗಂತ ಗುಣ ಕಲಿಬೇಕು. ಮತ್ತೆ ಮಲಿನ ಸತ್ವ ಗುಣ ಅಂತಂದ್ರೆ ಏನ್ ಮಲಿನ? ರಜೋಗುಣಕ್ಕೆ ಮಲಿನ ಸತ್ವ ಗುಣ ಅಂತಾರೆ. ಏನ್ ಮಲಿನ? ಏನ್ ಮಲಿನ ಆಗಿರ್ತದ? ಏನಾಗಿರ್ತದ್ರಿ ಮಲಿನ ಅಂದ್ರ? ಏನಿರ್ತದೆ ಮಲಿನತೆಗಳು ಅಂದ್ರೆ? ಅದಕ್ಕಂತೀರಿ ಮಲಿನತೆಗಳು, ಮಲಿನ ಸತ್ವಗುಣ ಅಂತಂದ್ರೆ ಅದೇ ಎದಕ್ ತಿಳಿಲಾರ್ದಂಗಾಗಿರ್ತದ ಅಂತವು. ಅದೇ ಮತ್ತ ಏನಾಗಿರ್ತದ? ಶುದ್ಧ ಇರ್ಲಾರ್ದ ಮಲಿನ ಅಂದ್ರೆ ಏನಾಗಿರ್ತದ? ಮಲಿನ ಸತ್ವಗುಣ ಅಂದ್ರೆ ಏನಾಗಿರ್ತದ ಅಲ್ಲಿ? ಮಲಿನ ಅಂದ್ರೆ ಭೇದ ಭಾವ, ಮತ್ತೇನು? ಒಂದನೇದ್ದು ಭೇದ ಭಾವ. ನಾನೇ ಬೇರೆ, ಗುರು ಬೇರೆ, ನಾನೇ ಬೇರೆ, ದೇವರೇ ಬೇರೆ, ನಾನೇ ಬೇರೆ, ಶಾಸ್ತ್ರ ಬೇರೆ, ನಾನೇ ಬೇರೆ, ಇತರ ಜ್ಞಾನಿಗಳು ಬೇರೆ. ಇದೆಲ್ಲ ಯಾಕಂತಂದ್ರ ಅಖಂಡವಾದ ಬ್ರಹ್ಮನ ಜ್ಞಾನ ಇಲ್ಲದಕ್ಕ ಏನಾಯ್ತು, ಅಖಂಡವಾದ ಬ್ರಹ್ಮ ಅಂತ ಒಂದು ಆದ ಅಂತೇಳಿ ನಿಶ್ಚಯ ಜ್ಞಾನ ಮಾಡಿಕೊಂಡು ಆ ಅಖಂಡತೆಗೆ ಸಾಧನೆ ಮಾಡೋದ ಬಿಟ್ಟು ಖಂಡವಾದ ವಿಚಾರಗಳನ್ನ ಇಟ್ಟುಕೊಂಡು ಏನಾಗ್ತದ, ಅಖಂಡ ಬ್ರಹ್ಮದ ಜ್ಞಾನ ಇಲ್ಲದ್ದೇ ಅಜ್ಞಾನ. ಅದರ ಕಾರಣ ಏನಾಗ್ತದ, ಭೇದ ಭಾವ. ಆ ಭೇದ ಭಾವದಿಂದ ನಾನು, ನೀನು, ನನ್ನದು, ನಿನ್ನದು ಅಂತೇಳಿ ಚಾಲಾಗುತ್ತೆ. ಅನುಕೂಲ, ಪ್ರತಿಕೂಲ, ರಾಗ, ದ್ವೇಷ. ಮತ್ತೇನ್ ಮಾಡ್ತೀರಿ? ನೀವು ಏನ್ ಮಾಡಿರ್ತೀರಿ ಅದೇ ಸರಿ ಅನ್ನುವಂಥದ್ದು ಅಹಂಕಾರ. ಇವೆಲ್ಲ ಮಲಿನತೆ ಒಳಗೆ ಬರ್ತವೆ. ಈ ಅಜ್ಞಾನದಿಂದಲೇ ಎಲ್ಲ ಸಮಸ್ಯೆ ಇದೆ, ಮಲಿನತೆ. ಶಿಷ್ಯ ಅಖಂಡ ಬ್ರಹ್ಮ ಸ್ವರೂಪ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಕಾಳಜಿ ಮಾಡಿ ಬೈಯೋದು ಬೇರೆ, ಶಿಷ್ಯನಿಂದ ಏನೋ ಒಂದು ಅಪೇಕ್ಷೆ ಮಾಡಿ ನನಗದ್ರಲಿಂತ ಕೆಲಸ ಆಗಲಿಲ್ಲ, ಎಂತ ವೇಸ್ಟ್ ಅದ ನೀವು ಅಂತೇಳಿ ಸ್ವಾರ್ಥಕ್ಕಾಗಿ ಬೈಯೋದು ಬೇರೆ. ಹೆಂಗದು? ಇಲ್ಲೇನಾರ ಶುದ್ಧ ಬ್ರಹ್ಮಪೀಠದಾಗ ನಿಮ್ಲಿಂತ ಏನಾರ ಅಪೇಕ್ಷೆ ಇಟ್ಕೊಂಡಾರ? ಇಲ್ಲ ಯಾರ ಏನಾರ ನಿಮ್ಲಿಂತಕ್ಕಿಂತದ ಆಗ್ಬೇಕಪ್ಪ, ಹೆಂಗ್ ಮಾಡ್ತೀರಿ ನೋಡಂತ ಏನಾರ ಏನ್ರಿ ಅಂತವ್?
ಶುದ್ಧದ ಇಲ್ಲ ಇಲ್ಲಿ, ಏನೇನೂ ಇಲ್ಲ. ಕೇವಲ ಸಾಧನೆ ಸರಿಗಾಗ್ತಾ ಇಲ್ಲ ಅಂತ ಕಳಕಳಿಲಿಂತ ಕಿರಿಕಿರಿ ಅಷ್ಟೇ. ಅದು ಬಿಟ್ರೆ ಮತ್ತೇನು ನೀವು ಬೇರೆ ನಾವು ಬೇರೆ, ನಿಮ್ಲಿಂದ ನಮ್ಗೇನೋ ಕೆಲಸ ಆಗ್ಬೇಕು, ನಮ್ಲಿಂದ ನಿಮ್ಗೇನೋ ಆಗ್ಬೇಕು ಅಂತವ್ ಯಾವ ಹದಮಾರಿತನಗಳು ಯಾವ್ಯಾವ ಇಲ್ಲ ಇದ್ರೊಳಗೆ. ಸ್ಟ್ರಿಕ್ಟ್ ಆಗಿ ಸಾಧನೆ ಮಾಡ್ಕೊಂಡು ಹೋಗ್ಬೇಕಾಗ್ಯದ ಅಷ್ಟೇ. ಅದಕ್ಕೆ ಮಲಿನ ಸತ್ವಗುಣ ಏನಾದ ಯಾವ ಕಾರಣಕ್ಕಾಗಿ ಆ ಜ್ಞಾನಕ್ಕೂ ನನಗೂ ವ್ಯತ್ಯಾಸ ಬರ್ಲಕತ್ತದ, ಆ ಜ್ಞಾನಿಗೂ ನನಗೂ ವ್ಯತ್ಯಾಸ ಬರ್ಲಕತ್ತದ, ಅದು ನನಗೆ ಯಾಕೆ ಭಾನ ಆಗ್ತಾ ಇಲ್ಲ ಅನ್ನೋಂಥದ್ದು ನಿಮ್ಮೊಳಗೆ ನೀವೇ ಹುಡುಕೋಬೇಕು. ದಾರಿ ತೋರಿಸಿಕೊಟ್ಟಾಗೂ ಕೂಡ ನಮಗೆ ಅನುಕೂಲ ಆಗ್ತಾ ಇಲ್ಲ, ಅದು ಮಾಡ್ಬೇಕಂತ ಮನಸ್ಸು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಮಲಿನ ಸತ್ವಗುಣ, ಅಜ್ಞಾನ, ದೃಢವಾದ ನಿಶ್ಚಯ ಇಲ್ಲ. ಅಖಂಡ ಬ್ರಹ್ಮ ಅಂತ ಒಂದು ಆದ ಅಂತ ಆ ನಿಶ್ಚಯ ಇಲ್ಲದಕ್ಕ ನಾನು ಮತ್ತು ಇತರ ಎಲ್ಲ 84 ಲಕ್ಷ ಜೀವರಾಶಿಗಳೆಲ್ಲ ಬೇರೆ 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 ಕಾಣ್ಲಿಕ್ಕತ್ತವ. ಅಜ್ಞಾನದಿಂದ ಭೇದ ಭಾವದಿಂದ ಅನುಕೂಲ ಪ್ರತಿಕೂಲ, ನಾನು ನನ್ನದು, ನೀನು ನಿನ್ನದು, ಇವೆಲ್ಲ ಚಾಲು ಆಗಿಬಿಟ್ಟವ. ಅಲ್ಲಿ ಇಲ್ಲಿ ಅದು ಇದು ಅಂತೇಳಿ ಈ ರೀತಿಯಾದಂಥ ಒಂದು ಮಲಿನ ಸತ್ವಗುಣ. ಮತ್ತೆ ತಮೋಗುಣ ಪ್ರಧಾನ ಪ್ರಕೃತಿ ಅಂತಾರೆ. ಇದಕ್ಕೆ ಎಂತ ಗುಣ ಅಂತಾರೆ? ಇದಕ್ಕೆ ತಮೋಗುಣ ಪ್ರಧಾನ ಪ್ರಕೃತಿ ಅಂದ್ರೆ ಹೆಂಗೆ? ಅದು ಏನಿಲ್ಲ, ಸಂಸಾರ ಕೆಲಸ ಬಿಟ್ರೆ ಮತ್ತೊಂದು ಮಾಡಂಗಿಲ್ಲ ಅವರು. ಸಂಸಾರ ತಮ್ಮ ಮನಿದ ಹೆಂಡ್ರು ಮಕ್ಕಳು, ರೊಕ್ಕ ರೂಪಾಯಿ, ಬಂಗಾರ, ಅಧಿಕಾರ, ಪ್ರಚಾರ ಅದು ಬಿಟ್ರೆ ಮತ್ತೊಂದು ಈ ಕಡೆ ಒಳೆ ನೋಡಲ್ಲ ಅವರು. ಆಧ್ಯಾತ್ಮಕ್ಕೆ ಬರಂಗೇ ಇಲ್ಲ ಅವರು. ಮತ್ತ ಅವ್ರದೂ ಸಂಸಾರ ನಡೆದದ ಇಲ್ಲ ಪರಮಾತ್ಮನಿಂದ. ಪೈಸಾ ಮೇರ ಪರಮಾತ್ಮ, ರೊಕ್ಕನೇ ನನಗೆ ದೇವರು, ಯಾ ಬ್ರಹ್ಮ ಬೇಡ ಏನೂ ಬೇಡ. ಮತ್ ನಿಮ್ ಗುರುಗಳು ಯಾರಪ್ಪ? ಪತ್ನಿ ಮೇರ ಗುರು, ಹೆಣ್ತಿನೇ ನಮ್ ಗುರುಗಳಂತ. ಬಚ್ಚೆ ಮೇರ ಸಾಧು ಸಂತ್, ಯಾ ಸಾಧು ಸಂತ ಮಾಡೋದಿಲ್ಲ ಏನಿಲ್ಲ, ನನ್ನ ಮಕ್ಕಳೇ ನನಗೆ ಸಾಧು ಸಂತರಿದ್ದಂಗೆ, ಅವ್ರದೇ ಸೇವೆ ಮಾಡ್ತೀನಿ ಅಂತ ಹೇಳ್ತಾನೆ. ಇಂಥ ಒಂದು ಪರಮ ಸ್ವಾರ್ಥಿ. ಏನ್ ಮಾಡ್ತೀರಿ? ಇದು ಬಿಟ್ರೆ ಆಧ್ಯಾತ್ಮಕ್ಕೆ ಬರಂಗೇ ಇಲ್ಲ. ಅವ್ರಿಗೇನಂತಾರ? ತಮೋಗುಣ ಪ್ರಧಾನ ಪ್ರಕೃತಿ. ಮೂರು ರೀತಿ ಗೊತ್ತಾಯ್ತಾ? ಶುದ್ಧ ಸತ್ವಗುಣ ಅಂದ್ರೆ ಇಲ್ಲಿದ್ದು ಏನು ವಿಚಾರಗಳು ಹೇಳ್ತಾರ ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿಕೊಂಡು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಂತೋಷ ಪಡೋರು, ಆನಂದ ಹೊಂದವರು, ಮೋಕ್ಷ ಹೊಂದವರು ಶುದ್ಧ ಸತ್ವಗುಣಿಗಳು. ಅದು ಏನಂತಂದ್ರ ಈ ಒಂದು ಜ್ಞಾನ ಸಂಗ್ರಹ ಮಾಡಿದ್ದು ಸತ್ವ ರಜ ತಮ ಮೂರು ಎಲ್ಲಿದಾವ? ಮಾಯೆ ಒಳಗೆ ಅದಾವು. ಮಾಯೆಯಿಂದ ಹೊರಗೆ ಹೋಗೇ ಇಲ್ಲ ನೀವು ಇನ್ನ. ಯಾವಾಗ ನೀವು ತ್ರಿಗುಣಾತೀತ ಆಗ್ತೀರಿ, ಯಾವಾಗ ಅದನ್ನು ಭಾನ ಮಾಡಿಕೊಂಡು ನಾನೇ ಬ್ರಹ್ಮಾದೀನಿ ಅಂತ ಆಗ್ತೀರಿ, ಆವಾಗ ನೀವು ಮಾಯೆಯ ಕ್ಲಚ್ಲಿಂತ ಹೊರಗೆ ಹೋಗ್ತೀರಿ. ಅಲ್ಲಿ ತನಕ ನೀವು ಜ್ಞಾನ ತಿಳ್ಕೊಂಡದ್ದು ಎಲ್ಲ ಜ್ಞಾನಿಗಳನ್ನೋದು ಮಾಯೆ ಒಳಗೆ ಇದಿರಿ. ನೀವು ಬೇಕಾದಂತ ಗ್ರಂಥ ಓದಿರ್ಲಿ. ಅವು ನಿಜಗುಣರು 6 ಷಟ್ ಶಾಸ್ತ್ರಗಳನ್ನ 60 ಸಾರಿ ಓದಿ ಮುಗಿಸಿದ್ರು ಸಹಿತ ಅವ್ರ್ಯಾರು ಅಹಂ ಬ್ರಹ್ಮಾಸ್ಮಿ ಭಾನ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರ ಅವರು ಮಾಯೆ ಒಳಗೆ ಅದಾರ. ಭಾಳ ಸಾರಿ ಮುಗಿಸಿ ಬಿಡ್ರಿ, ಅದು ಲೆಕ್ಕಿಲ್ಲ. ನಾವು ಎಷ್ಟು ಸಾರಿ ಓದಿವೆ ಕೈವಲ್ಯ ಪದ್ಧತಿ ಲೆಕ್ಕಿಲ್ ಬಿಡ್ರಿ ಅಂತಾರ. ಭಾರಿ ಬಿಡಪ್ಪ, ಅಷ್ಟು ಲೆಕ್ಕಿಲ್ಲದಷ್ಟು ಓದಿದ್ರು ಅವ್ರು ಎಲ್ಲಿ ಅದಾರ? ಅವರು ಮಾಯೆಯ ಹಿಡಿತದಿಂದ ತಪ್ಪಿಸ್ಕೊಂಡಿಲ್ಲ, ಅಹಂ ಬ್ರಹ್ಮಾಸ್ಮಿ ಭಾನ ಮಾಡ್ಕೊಂಡಿಲ್ಲ.
ಇನ್ನು ಅದ್ರಾಗೆ ಓದೋದ್ರಾಗೆ ಅದರ, ಶಬ್ದಗಳು ಹೇಳೋದ್ರಾಗ ಅದರ, ಅರ್ಥಗಳು ಹೇಳೋದ್ರಾಗ ಅದರ, ಕುಂತ ಹಾಡ್ತಾರ, ಟೇಪ್ ಮಾಡ್ತಾರ, ಕ್ಯಾಸೆಟ್ ಮಾಡ್ತಾರ, CD ಮಾಡ್ತಾರ, ಎಲ್ಲ ಮಾಡ್ತಾರ. ಇದೇನದ ಅಂತಂದ್ರ ಕುಂತ ಕೇಳಿ ಮುಂದೆ ಏನ್ ಮಾಡ್ಬೇಕು ಅದು ಮಾಡ್ಲಾರ್ದವ್ರು. ಇವರು ಮಾಯ ಒಳಗೆ ಅದರ. ಇನ್ನೊಂದಿವ್ಸ ಮಂದಿ ಏನದಾರ ಬರ್ತಾರ, ಬಂದು ಇಲ್ಲಿ ವಿಷಯ ತಗೊಂಡು ಅಲ್ಲಿ ಮಾತಾಡೋದು, ಅಲ್ಲಿ ವಿಷಯ ತಗೊಂಡು ಇಲ್ಲಿ ಮಾತಾಡೋದು, ತಮ್ಮೊಳಗೆ ಒಂದಿಟ್ಟು ಏನೋ ಇಟ್ಕೊಂಡಿರೋದು, ಮತ್ತು ನಮ್ದು ಒಂದಿಟ್ಟು ತಗೊಳ್ಳೋದು, ಡಿಫ್ರೆನ್ಸ್ ತೆಕ್ಕೊಂಡು ಮಾತಾಡೋದು, ಇವೆಲ್ಲ ಏನದ ವ್ಯತ್ಯಾಸ ರೀ. ಇವು ಮಲಿನ ಸತ್ವಗುಣ. ಅದು ಹೊಲಸು ಬೊಗಣೆಗ ಹಾಲು ಕಾಯಿಸಿದಂಗ. ಮಲಿನ ಸತ್ವಗುಣ ರಜೋಗುಣ ಇತ್ತಂತಂದ್ರೆ ಹೊಲಸು ಬೊಗಣೆ ಒಳಗೆ ಹಾಲು ಕಾಯಿಸ್ದಂಗ. ಈಗ ನಮ್ಮ ಪೀಠದಾಗ ಅಂತವ್ರು ಯಾರಿಲ್ಲ, ಈಗ ಸ್ವಚ್ಛ ಫುಲ್ ಸತ್ವಗುಣಿಗಳೇ ಇದಾರೆ. ಅದಂತೂ ಏನು ಸಮಸ್ಯೆನೇ ಇಲ್ಲ. ಈಗ ಎಲ್ಲ ಫಿಲ್ಟರ್ ಆಗಿ ಎಲ್ಲ ಶುದ್ಧ ಬ್ರಹ್ಮ ಸ್ವರೂಪರೇ ಅದಾರ. ಏನು ಡಿಫರೆನ್ಸ್ ಸಮಸ್ಯೆ ಇಲ್ಲ. ಇನ್ನು ಮೂರನೇದ್ದೇನಪ್ಪ, ತಮೋಗುಣ ಪ್ರಧಾನ ಪ್ರಕೃತಿ ಅಂತಂದ್ರೆ ಅವ್ರದ್ದೇನಪ್ಪ ಅಂತಂದ್ರೆ ಈ ಭೌತಿಕ ಬದುಕು, ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ, ರೊಕ್ಕ ರೂಪಾಯಿ ಬಂಗಾರ ಸಂಸಾರ ಹೊಲ ಮನಿ, ಇದು ಬಿಟ್ಟರೆ ಮತ್ತೊಂದು ನಮಗೆ ಕೇಳಬೇಡ್ರಿ. ಅದಿಷ್ಟೇ ನಾವು ಮಾಡ್ಕೊಂಡು ಹೋಗೋದು. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಂಗಿಲ್ಲ. ಮತ್ತು ನಾವು ದೇವರು ಧರ್ಮ ಜ್ಞಾನ ಇಂಥವೆಲ್ಲ ಏನು ಮಾಡಂಗಿಲ್ಲ. ನಾವು ಇವ್ರು ಯಾವ ಲೆಕ್ಕದಾಗ ಬರ್ತಾರೆ? ಇವರು ಬರೀ ಮಟೀರಿಯಲ್ ವರ್ಲ್ಡ್ಗೆ ಅಟ್ಯಾಚ್ ಆಗಿ ಬದುಕಿ ಹೋದವರು. 84 ಲಕ್ಷ ಜೀವರಾಶಿಗಳಿಗತ್ಲೆ ಆಹಾರ ನಿದ್ರೆ ಭಯ ಮೈಥುನಕ್ಕೆ ಸೀಮಿತರಾಗಿ ಯಾವ ಧರ್ಮ ಇಲ್ಲ, ಅರ್ಥ ಇಲ್ಲ, ಕಾಮ ಇಲ್ಲ, ಮೋಕ್ಷ ಇಲ್ಲ, ಏನು ಸಾಧನೆ ಇಲ್ಲದೆ ಹಂಗೇ ಹೋಗ್ಬೇಕಂತಾರ. ಇವರೆಲ್ಲ ಏನು ತಮೋಗುಣ ಪ್ರಧಾನ ಪ್ರಕೃತಿ. ಇವೆಲ್ಲ ಗೊತ್ತಾಗಬೇಕು. ಅದಕ್ಕೆ ನಿಮ್ಗೆ ಇದು ಯಾಕೆ ಹೇಳಕತ್ತೀನಿ ಅಂದ್ರ, ಒಳಗೊಂದು ಅಂತಃಕರಣ ಅದ, ಅದು ಅಂತರ್ಮುಖಿ ಆದಾಗ ಶುದ್ಧ ಆಗ್ತದ. ಶುದ್ಧ ಆದ ಕೂಡಲೇ ಅದ್ರೊಳಗೆ ಬ್ರಹ್ಮನ ಪ್ರತಿಬಿಂಬ ಬೀಳುತ್ತದ. ಅದು ಪ್ರತಿಬಿಂಬ ಬೀಳುತ್ತದ ಅಂತ ಯಾರಿಗೆ ತಿಳಿಲಾರದವ್ರಿಗೆ ಹೇಳೋ ಮಾತು. ತಿಳಿಯೋ ಮಾತೇನಪ್ಪ ಅಂದ್ರ, ಶುದ್ಧವಾದ ಅಂತಃಕರಣವು ಶುದ್ಧವಾದ ಅರ್ಥ ಕೊಡ್ತದ. ಗುರು ಹೇಳಿದ ವಿಚಾರವನ್ನು ಸರಿಯಾಗಿ ಕೇಳಕ್ ಮನಸ್ಸು ಬರ್ತದ. ಕೇಳಕ್ ಮನಸ್ಸು ಬಂದದ್ದು ಮತ್ತೇನ್ ಮಾಡ್ತದ? ಕೇಳ್ತದ, ಅರ್ಥ ಮಾಡ್ಕೊತದ. ಅದು ಶುದ್ಧ ಸತ್ವಗುಣದ ಲಕ್ಷಣ. ಮಲಿನ ಸತ್ವಗುಣದ ಲಕ್ಷಣ ಏನದ ಅಂತಂದ್ರೆ, ಕೇಳಿದ್ರೆ ಹೇಳಕ್ ಬಿಡಂಗಿಲ್ಲ, ಹೇಳಿದ್ರೆ ಕೇಳಕ್ ಬಿಡಂಗಿಲ್ಲ. ಹೆಂಗದ? ಪರದೆ ಅಡ್ಡ. ಆ ಪರದೆ ಬರಬಾರ್ದು. ಆ ಪರದೆ ಬತ್ತು ಅಂತಂದ್ರ, ಭೇದ ಭಾವ ಬತ್ತು, ಡಿಫರೆನ್ಸ್ ಬತ್ತು ಅಂತಂದ್ರೆ ಏನು ಸುಖ ಅನ್ಸಂಗಿಲ್ಲ. ಅವ್ರ್ಯಾರೋ ನಾವ್ಯಾರೋ ಅಂತ ಬಂದು ಕುಂತು ಬಿಡ್ತು. ನಮ್ದು ಒಂದು ಬೇರೆನೇ ಅದ ದಾರಿ, ಅವ್ರದ್ದೊಂದು ದಾರಿ ಬೇರೆನೇ ಅದ ಅಂತ ಅನ್ಕೋತ ಚಾಲು ಆಗ್ಬಿಡ್ತು. ಇದು ಶ್ರೇಷ್ಠವಾದ ದಾರಿ, ಇದು ಹೆದ್ದಾರಿ. ಇಂಥ ಒಂದು ಹೆದ್ದಾರಿ ಒಳಗೆ ನಡೆಸ್ತಾ ನಾವೇನ್ ಮಾಡೀವಿ, ನಿಮ್ಮ ಮನಿ ದೇವರು, ನಿಮ್ಮ ಮನಿ ಗುರುಗಳದರ, ಏನೇನದರ ಅವುಗಳನ್ನು ಬಿಡಬೇಡ್ರಿ, ಅವುಗಳನ್ನು ಹಿಡ್ಕೊಂಡೆ ಈ ಹೆದ್ದಾರಿ ಒಳಗೆ ನಡೀರಿ ಅಂತ ನಾವು ಹೇಳಕತ್ತೀವಿ. ಯಾವುದು ಬಿಡ್ಲಕ್ ಹೋಗ್ಬೇಡ್ರಿ, ಎಲ್ಲನೂ ಮಾಡ್ರಿ ಅಂತ. ಗೊತ್ತಾಯ್ತಾ? ಬಿಂಬ ಪ್ರತಿಬಿಂಬ, ಬ್ರಹ್ಮನ ಪ್ರತಿಬಿಂಬ ಅಂದ್ರೆ ಏನು ಅಂತ ಅರ್ಥ ಆಯ್ತರ? ಸ್ವಚ್ಛವಾಗಿ ತಿಳಿಸಿ. ಯಾರ್ಯಾರು ಏನೇನ್ ಮಾತಾಡ್ತಾರೆ ಅನ್ನೋದು ನಾವು ಜ್ಞಾನಿಗಳು ಅಂದ್ರೆ ಗೊತ್ತಾಗ್ತಾವ ಸರ್. ಇವ್ರು ಇಂಥ ಗುಂಡಾಗ ಅಂತ ವ್ಯಾಲ್ಯೂಯೇಷನ್ ಬರ್ತಿರ್ತದ, ಗೊತ್ತಾಗ್ತಿರ್ತದ. ಬಂದಾಗ ಏನ್ ಮಾಡ್ಬೇಕಂದ್ರ, ಕೆಲ್ಸಕ್ಕೆ ಬರ್ಲಾರ್ದು ಮಾತುಗಳಿದ್ದು ಅಂತಂದ್ರೆ ಅವು ಒಳಗೆ ಹಾಕೋಬಾರ್ದು. ಕಿವಿಗೆ ಗಾರ್ಡ್ ಹಾಕೋಬೇಕು. ಈಗ ಸೊಳ್ಳೆ ಬರ್ಲಾರ್ದಂಗೆ ಮೆಶ್ ಹಾಕೊಂಡಿರ್ತೀರಿಲ್ಲ, ಅಂತವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದ ಸುದ್ದಿ ಮಾತಾಡಬಾರ್ದು. ಜ್ಞಾನದ ಸುದ್ದಿ ಮಾತಾಡ್ತಿದ್ರಷ್ಟೇ ಗಾರ್ಡ್ ಓಪನ್ ಮಾಡಬೇಕು. ಸೊಳ್ಳೆ ಬಂದ್ರೆ ಬಾಗ್ಲ ತೆರೆಯಂಗಿಲ್ಲ. ಮನುಷ್ಯರು ಬಂದ್ರೆ ಬಾಗ್ಲ ತೆರಿತೀರಿ, ಸೊಳ್ಳೆ ಬಂದ್ರೆ ಬಾಗ್ಲ ತೆರೆಯಂಗಿಲ್ಲ. ಸೊಳ್ಳೆ ಬರ್ಬಾರತ್ತೆ ಹಂಗ ಫಾಲ್ತು ವಿಚಾರಗಳು ಮಾತಾಡ್ತಿದ್ರು ಅಂತಂದ್ರೆ ಟೈಮ್ ವೇಸ್ಟ್ ಆಗ್ಲಿಕ್ಕತ್ತದ ಅಂತೇಳಿ ನೀವೇನ್ ಮಾಡ್ಬೇಕು, ಬ್ರಹ್ಮಜ್ಞಾನಿಗಳಿರ್ತಾರೆ ನಿಮ್ಮಲ್ಲಿ ಬ್ಯಾಗ್ನಾಗ ಒಂದ್ ಯಾವ್ದಾರ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಬ್ಯಾಗ್ನಾಗ ಯಾವಾಗಲೂ ಬಾಗ್ಲಾಗ ಒಂದು ಬ್ಯಾಗ್ ಇರಬೇಕು. ಬ್ಯಾಗ್ನಾಗ ಒಂದು ಬ್ರಹ್ಮಜ್ಞಾನದ ಗ್ರಂಥ ಇರಬೇಕು.
ವಿಚಾರ ಸಾಗರ ವಿಚಾರ ಚಂದ್ರೋದಯ ಇಲ್ಲಿ ಹಿಡ್ಕೊಂಡು ಇದರಂಗೆ ಇನ್ನ ಬೇರೆ ಬ್ರಹ್ಮಜ್ಞಾನದ ಗ್ರಂಥಗಳು ಬೇಕಾದಷ್ಟು ಅದಾವ. ಯಾವುದೋ ನಿಮಗೆ ಯಾವುದು ವೇದ ಕೃಪಾ ಆಗ್ಯದ, ಯಾವುದು ಚಲೋ ಬುಕ್ ಅನಿಸ್ತದ ನಿಮಗೆ, ಬುಕ್ ಇಟ್ಕೋಬೇಕು. ಒಂದು ಬಾಟ್ಲಿ ನೀರ, ಒಂದು ಟವೆಲ್ಲ, ಒಂದು ಬ್ಯಾಗ್, ಮತ್ತೆ ಒಂದು ಪ್ಲಾಸ್ಟಿಕ್ನಾಗ ಒಂದಿಷ್ಟು ಡಬ್ಬಿ ಇರ್ತಾವಲ್ಲ, ಯಾವ್ದೋ ಲಂಚ್ ಬಾಕ್ಸ್ ಟೈಪ್, ಅದ್ರೊಳಗೆ ಗಜ್ಜರಿ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಇಟ್ಕೊಂಡು ಸಂಚಾರ ಹೋಗ್ಬೇಕು. ಅಲ್ಲಿ ಇಲ್ಲಿ ಅಡ್ಡಾಡ್ಕೋತ ನಿಮ್ಮ ಪರಿಚಯದವ್ರ ಮನೆಗಳು, ಬಂಧುಗಳ ಮನೆಗಳು, ಮಿತ್ರರ ಮನೆಗಳಿಗೆ ಹೋಗಿ ತತ್ವಜ್ಞಾನ ಹೇಳ್ಕೋತ ಅಡ್ಡಾಡ್ಬೇಕು. ಏನ್ರಿ ಸುಮ್ಮನೆ ಕುಂತರವ್ರಿಗೆ ಏನಾರ ಹೇಳ್ತಿರಲ್ಲ ನೀವು, ಮನ್ಯಾಗ ಕುಂತ್ರ ಆಗಂಗಿಲ್ಲ. 4 ಮಂದಿ ಸಂಗಟ ನೀವು ತಿರುಗಾಡಿ ಹೇಳಿ ಕೇಳಿ ಮಾಡಿದ್ರೆ ಗಟ್ಟಿ ಆಗ್ತೀರಿ. ನೀವು ಗಟ್ಟಿ ಆಗ್ತೀರಿ, ಇನ್ನೊಬ್ಬರಿಗೆ ಉಪಯೋಗ ಆಗ್ತದೆ. ಮಾಡ್ಬೇಕು, ಜೊತೆಗೆ ಇದ್ದವ್ರ ಸಂಗಟ ಕರ್ಕೋಬೇಕು, ಕುಂದಿರ್ಬೇಕು, ಮಾತಾಡಿಸ್ಬೇಕು. ಕೆಲ್ಸಕ್ಕೆ ಬರ್ಲಾರ್ದವ್ರು ಏನ್ರಿ ಮಾತಾಡ್ಲಕತ್ತಿದ್ರು ಅಂತಂದ್ರೆ ಅವುಗಳಿಗೆ ಕಿವಿ ಕೊಡಬಾರ್ದು. ಸ್ವಚ್ಛ ಇರೋದು ಕಲಿಬೇಕು. ಯಾರೂವರೆ ವಿಚಾರಗಳು ಬಂದು ಹಂಗೆ ಬೀಳ್ತಿರ್ತಾವ, ಮತ್ತು ಅವು ಸ್ವಚ್ಛ ಮಾಡ್ಕೊಳಕ ಅದಕ್ಕೆ ನಮಗೆ ದೊಡ್ಡ ಸಮಸ್ಯೆ ಆಗ್ಲಿಕ್ಕೆ ಬಿಡ್ತದೆ. ಅಂತಃಕರಣ ಬಹಳ ಸೂಕ್ಷ್ಮ ಅದ. ಏನಾರೇ ಗ್ರಹಣ ಮಾಡಿ ಕುಂತು ಬಿಡ್ತದ, ಆಮೇಲೆ ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕಾದ್ರೆ ಕಠಿಣ ಆಗ್ತದ. ಏನ್ ಬೇಕಾದ ವಿಚಾರಗಳು ಒಳಗೆ ಹೋಗ್ಲಾರ್ದಂಗ ಕಾರಣ ಹಾಕೊಂಡು ಸೊಳ್ಳೆ ಮನೆಗೆ ಹೊಕ್ಕೊಂಡ್ಮೇಲೆ ಮೆಶ್ ಹಾಕಿ ಏನು ಉಪಯೋಗ ಆಯ್ತು? ಹಂಗ ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಬ್ಯಾಗಿನೊಳಗಿಂದ ಬುಕ್ ತೆಗಿಬೇಕು ಹೊರಗೆ. ಇವೆಲ್ಲ ಮಾತಾಡಿ ಏನು ಉಪಯೋಗ ಇಲ್ಲ ಬಿಡಪ್ಪ, ಮೋಕ್ಷಕ್ಕೆ ಸಂಬಂಧಪಟ್ಟು ಮಾತಾಡಮು ಅಂತೇಳಿ ನಿಮ್ಮ ಬುಕ್ ತೆಗೆದು ಅಂತ 4 ಮಂದಿ ಕುಂತಲ್ಲಿ ನಿಮ್ಮ ವಿಚಾರ ಮಾತಾಡ್ಲಕ್ಕ ಹೊತ್ತು ಬಿಡ್ಬೇಕು. ಅವಾಗ ಏನಾಗ್ತದ, ಕತ್ತಲು ತಾನೇ ಓಡೋಗ್ಬಿಡ್ತದ. ನೀವು ಬೆಳಕಿನ ಮಾತಾಡ್ಲಕತ್ತೀರಿ ಅಂತಂದ್ರ ಅಜ್ಞಾನ ತಾನೇ ಓಡಿ ಹೋಗ್ತದ. ಅವ್ರದ್ದು ಪುಣ್ಯ ಇತ್ತು ಅಂತಂದ್ರ ಅವ್ರ ಮನಸ್ಸು ಮಾಡಿ ಕುಂದಿರ್ತಾರ, ವಿಚಾರ ಹೇಳಕತ್ತಾರ, ಒಳ್ಳೆ ವಿಚಾರ ಹೇಳಕತ್ತಾರ, ಕುಂತ ಕೇಳಮ್ಮ ಅಂತ ಪುಣ್ಯವಂತರಿಗೆ ಕೂಡ್ಬೇಕನ್ನಿಸ್ತದ. ಪಾಪಿಷ್ಟರಿಗೆ ಮೂರ್ಖರಿಗೆ ಏನ್ ಅನಿಸ್ತಿರ್ತದ, ನಾವೇನೋ ಟೈಮ್ ಪಾಸಿಗೆ ಏನೋ ಚಲೋ ಹರಟೆ ಹೊಡಿಬೇಕಂತ ಬಂದ್ರೆ ಇವನ್ ನೋಡಿ ಏನೋ ತತ್ತ ತೆಕ್ಕೊಂಡು ಕುಂತಾನ ಅಂತೇಳಿ ಎದ್ದು ಹೊಡಿಬಿಡ್ತಾರ. ಮತ್ತೆ ಇಲ್ರಿ ಅವು ಬೇಡ ಚಿಂತನೆಗಳು, ಸುಮ್ಮನೆ ನಾವು ಟೈಮ್ ಪಾಸಿಗೆ ಮಾತಾಡ್ತೀವಿ ಅಂತಂದ್ರೆ ನೀವು ಕುಂದಿರಪ್ಪ, ನಾವು ಎದ್ದು ನಡಿತೀವಿ ಅಂತೇಳಿ ಆ ಜಾಗದೊಳಗಿಂದ ಜಾಗ ಖಾಲಿ ಮಾಡಬೇಕು. ದುರ್ಜನರ ಸಂಘ ದೂರವಾಗಿರ್ಬೇಕಂತ. ಕೆಲ್ಸಕ್ಕೆ ಬರ್ಲಾರ್ದು ಮಾತಾಡೋರು ಎಲ್ಲರೂ ದುರ್ಜನರೇ. ಅವ್ರು ಫಾಲ್ತು ನನ್ನ ಮಕ್ಕಳು, ಕೆಲ್ಸಕ್ಕೆ ಬರೋರು ವೇಸ್ಟ್ ಮಾತಾಡ್ತಿರ್ತಾರೆ. ಅಂಥವ್ರ ಸಂಗಟ ಇರಬಾರ್ದು ನಾವು. ಯಾರ್ದಾರೆ ಒಂದು ಜೀವನ ಉದ್ಧಾರ ಆಗ್ತಿತ್ತು, ಯಾರ ಬದುಕಿಗೆರೆ ಏನಾರ ಒಂದಿಷ್ಟು ಉಪಯೋಗ ಆಗ್ತಿತ್ತು, ಅಂಥವ್ರ ಬಗ್ಗೆ ಚಿಂತನೆ ಮಾಡೋದು ಬೇರೆ. ಟೈಮ್ ಪಾಸಿಗೆ ಒಂದೇನೋ ಬೀಡಿ ಸಿಗರೇಟ್ ಹಚ್ಕೊಂಡು ಮಾತಾಡ್ಕೋತ ಕೂತಿರ್ತಾರೆ ಕಟ್ಟಿ ಮೇಲೆ, ಯಾರಿಗೋ ಏನೋ ಅನ್ಕೋತ ಏನೋ ಮಾತಾಡ್ಕೋತ. ಅಂಥವ್ರ ಜೊತೆಗೆ ಇರಲೇಬಾರ್ದು. ವ್ಯಾಲ್ಯೂಯೇಷನ್ ನಿಮ್ಮದು ನೀವು ಚಂದ ಮೇಂಟೈನ್ ಮಾಡಬೇಕು. ನಿಮ್ಮ ಗಾಂಭೀರ್ಯ, ನಿಮ್ಮ ಗೌರವ, ನಿಮ್ಮ ಘನತೆ ಮೇಂಟೈನ್ ಮಾಡಬೇಕು. ನೀವು ಯಾರ ಸಂಗಟ ಬೇಕು ಅವ್ರ ಸಂಗಟ ಹೋಗಿ. ಎಲ್ಲರೇ ನನಗೆ ನನ್ನ ವಯಸ್ಸಿನ ಜನರ ಜೊತೆಗೆ ನಾ ಇದ್ದದ್ದು ಎಲ್ಲರೇ ನೋಡಿರಿ ನೋಡ್ರಿ ಯಾವ್ದಾರ. ನನ್ನ ಬಾಲ್ಯದಿಂದಲೂ ನನಗೆ ಅಬೌವ್ 60 ಮಂದಿನೇ ನನ್ನ ಫ್ರೆಂಡ್ಸ್. 60 ಮೇಲೆ ಇರ್ಬೇಕು, ಜ್ಞಾನಿಗಳಿರ್ಬೇಕು, ಅಂಥವ್ರ ಜೊತೆಗೆ ಅದೀನಿ ನಾನು. ಅಲ್ಲಿ ಸಣ್ಣ ಹುಡುಗರ ಜೊತೆಗೆ ಇಲ್ಲವೇ ಇಲ್ಲ ನಾನು. ಅದರೊಳಗೆ ಬ್ರಾಹ್ಮಣರ ಜೊತೆಗಿದ್ರಿ ಅಂದ್ರೆ ಬಹಳ ಚಲೋ. ಅವ್ರು ಹೆಂಗ್ಯಾಕಿರ್ಲಕ್ ಒಂದಿಷ್ಟು ಸಂಸ್ಕಾರ ಇರ್ತದ, ಅವ್ರ ಮನೆಯೊಳಗೆ ಒಂದಿಟ್ಟು ಆಚಾರ ವಿಚಾರ ಏನೇನೋ ಇರ್ತದ, ಒಂದಿಟ್ಟು ಏನಾರ ವಿಚಾರಗಳು ಹೇಳ್ತಾರ, ಒಂದಿಟ್ಟು ಮಾತಾಡ್ತಾರ. ಬೇರೆ ಯಾರು ಏನೂ ಇಲ್ಲ. ನನಗಂತೂ ಎಲ್ಲ ಗುರುಗಳು ಬ್ರಾಹ್ಮಣರ ಗುರುಗಳೇ. ಯಾವ ಕಾಲದಾಗ ಹಿಡಿದು ಬ್ರಾಹ್ಮಣರ. ಒಳ್ಳೆ ತತ್ವಜ್ಞಾನಿಗಳ ಜೊತೆಗೆ ಇರಬೇಕು. ಜೊತೆಗೆ ಇದ್ದಾಗ ಒಂದು ಚಂದ ಇರ್ತದೆ. ಅವರು ಭೇದ ಭಾವ ಮಾಡ್ತಾರ, ಅವ್ರು ಹಚ್ಕೊಳ್ಳಂಗಿಲ್ಲ, ಹಂಗ ಹಿಂಗ ಅವ್ರ ಬಗ್ಗೆ ಡಿಫರೆನ್ಸ್ ತೆಕ್ಕೊಂಡು ಅವರು ಇವ್ರಿಗೆ ಸಮೀಪ ಕರ್ಕೊಳಕ್ ತಯಾರಿಲ್ಲ, ಇವ್ರಿಗೆ ಅವ್ರ ಸಮೀಪ ಹೋಲಕ್ ತಯಾರಿಲ್ಲ. ಆದ್ರೂ ಅವ್ರು ಏನ್ ಭೇದ ಭಾವ ಮಾಡಿದ್ರು ಅವ್ರ ಜೊತೆಗಿದ್ರ ಗಂಧೆಣ್ಣಿ ಅವನ ಸಂಗಟ ಗುದ್ದಾಡಿದ್ರು ಒಂದಿಟ್ಟು ನಮ್ಗ ಗಂಧೆಣ್ಣಿ ಹತ್ತೆ ಹತ್ತದ. ಅವ್ರ ಭೇದ ಭಾವ ಮಾಡ್ಲಿ, ಅವ್ರ ಸ್ವಭಾವ ಏನದ ಹಂಗ ಮಾಡ್ಲಿ, ಆದ್ರೂ ಅವ್ರ ಜೊತೆಗೆ ಹೆಂಗಿರ್ಬೇಕು. ಇಲ್ಲಿ ರಾಯಚೂರು ಬ್ರಾಹ್ಮಣ ಸಮಾಜ ಅಧ್ಯಕ್ಷ ನಮ್ಮ ಫ್ರೆಂಡ್ ರಾಘವೇಂದ್ರ ಕಾಂತಣ್ಣವರಂತ. ದೊಡ್ಡ ದೊಡ್ಡ
ಸಂಘಟನಾಕಾರರದಾರ. ಆದ್ರೂ ಯಾವಾಗ ಕುಂತು ಮಾತಾಡ್ಲಿಕ್ಕತ್ತಾರ, ನಾವ್ ಹೇಳಿದ್ದು ಅವ್ರು ಕೇಳ್ತಾರ, ಅವ್ರು ಹೇಳಿದ್ ನಾವ್ ಅರವಿಂದ ಆಶ್ರಮದ ಅಧ್ಯಕ್ಷರು ಡಾಕ್ಟರ್ BR ಬೀಡ್ ಅಂತ, ಅವರು ಬ್ರಾಹ್ಮಣರು. ನಾವು ನೌಕರಿ ಮಾಡೋ ಟೈಮ್ನೊಳಗೆ ಪ್ರೊಫೆಸರ್ SS ಭಟ್, ಪ್ರಹ್ಲಾದ್ ರಾವ್ ಅಂತ ಸುಮಾರು 35-40 ವರ್ಷ ಗೈಡ್. ಅವ್ರು ಬ್ರಾಹ್ಮಣರ ಜೊತೆಗೆ ಅವ್ರ ಜೊತೆಗೆ ಇರೋದು, ಫ್ರೀ ಇದ್ದಾಗ ಅವ್ರ ಟೇಬಲ್ಗೆ ಹೋಗಿ ಕೂತ್ ಬಿಡೋದು. ಅವ್ರು ಏನಾರು ವಿಚಾರ ಹೇಳೋರೆ. ಇನ್ನೊಬ್ರು ನಾಗರಾಜ್ ಕಂದುಕೂರ್ ಅಂತ ಹೇಳಿ ಸಿವಿಲ್ ಡಿಪಾರ್ಟ್ಮೆಂಟ್, ನಮ್ಮದಲ್ಲ ಬೇರೆ ಡಿಪಾರ್ಟ್ಮೆಂಟ್, ಅವ್ರ ಬಳಿ ಹೋಗಿ ಕುಂದಿರ್ತೀವಿ. ಭಗವದ್ಗೀತೆ ಎಷ್ಟರೇ ಓದುತ್ತಿದೆ ಅಲ್ಲ ನೀನು, ನ್ಯೂಸ್ ಪೇಪರ್ ಓದಿದಂಗೆ ಓದಬಾರ್ದು, ಅನುಭವಿಸಿ ಓದಬೇಕು, ಹಂಗ ಹಿಂಗ ಹೇಳ್ತಿದ್ರು ಬ್ರಾಹ್ಮಣರು. ನಾವು ಕಾಲೇಜ್ ಓದೋ ಟೈಮ್ನೊಳಗೂ ಶ್ರೀಧರ್ ಚಿಕ್ಕೋಡಿ ಅಂತ, ಚಿಕ್ಕೋಡಿ ಹುಡುಗ ನಮ್ಮ ಕ್ಲಾಸ್ಮೇಟ್, ಬ್ರಾಹ್ಮಣರೇ ಅವ್ರು. ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಇದ್ದವ್ರ ಜೊತೆಗೆ ಇರಬೇಕು. ನಮ್ಮದು ಮಲಿನ ಸತ್ವಗುಣ ಹೋಗಿ ಶುದ್ಧ ಸತ್ವಗುಣ ಆಗಂತಲ್ಲಿ ಇರ್ಬೇಕು. ನಾ ಹೇಳೋದು ಗೈಡ್ ಎದಕ್ ಮಾಡ್ಲಿಕ್ಕತ್ತೀನಿ ಇದಂದ್ರ, ಅದು ನಮ್ಮದೇನದ ಅಂತಃಕರಣ ಮಲಿನ ಆಗ್ತಾನೆ ಇರ್ತದೆ. ಏನೇನೋ ವಿಚಾರ ಹಾಕೊಂಡು ಚಿಂತೆ ಮಾಡಿ ದುಃಖ ಪಟ್ಟು ಭಯ ಪಟ್ಟು ಸಿಟ್ಟು ಕೋಪ ತಾಪ ಹೊಟ್ಟೆ ಕಿಚ್ಚು ಏನೇನೋ ಆಗ್ತಿರ್ತಾವ. ಅದು ಶುದ್ಧ ಎಲ್ಲಿ ಆದ್ರೆ ಆಗ್ತದ ಅಲ್ಲಿ ಅಂತವ್ರ ಜೊತೆಗೆ ಇರ್ಬೇಕು. ಇಂದು ಹೋಗಿ ನಿಮ್ ಹೊಟ್ಟೆನ ವಿಷಯ ಮತ್ತೊಬ್ಬರಿಗೆ ಯಾರಿಗಾರ ಹೇಳಿದ್ರೆ ಅವ್ರು ಇನ್ನೊಂದಿಟ್ಟು ನಿಮ್ಮೊಳಗೆ ಬೆಂಕಿ ಎತ್ತಂತವ್ ಹೇಳಿ ಮನೆಯೆಲ್ಲ ಹಾಳು ಮಾಡಂತವ್ ಹೇಳಂತವ್ರು ಇರ್ತಾರ. ಅಂತವ್ರ ಬಳಿ ಹೋಗಿ ಹೇಳಿ ಏನ್ ಮಾಡ್ಬೇಕು? ಇನ್ನೊಂದಿಟ್ಟು ಗದ್ದಲಕ್ಕೆ ಬರ್ತದೆ, ನಿಮ್ ಸೆಟ್ಟಿಂಗ್ ತಪ್ಪಾಗ್ಬಿಡ್ತಾವ. ಅದಕ್ಕೆ ಮಲಿನ ಇದ್ದದ್ದು ಶುದ್ಧ ಆಗಲ್ಲಿ ಹೋಗಿ ಕುಂದಿರ್ಬೇಕೇನು? ಶುದ್ಧ ಇದ್ದದ್ದು ಹೋಗಿ ಮಲಿನ ಮಾಡ್ಕೊಳಕ್ ಹೋಗಿ ಕುಂದಿರ್ಬೇಕು? ನನ್ನ ಅಂತಃಕರಣ ಇಲ್ಲಿ ಮಲಿನ ಆಗ್ತಾ ಇದೆ ಅನ್ನೋಂಥದ್ದು ಅರಿವು ಬಂತು ಅಂತಂದ್ರೆ ಅಲ್ಲಿ ಜಾಗ ಖಾಲಿ ಮಾಡ್ಬೇಕು. ನೀವು ಶುದ್ಧ ಇದ್ದು ಅವ್ರಿಗೂ ಶುದ್ಧ ಮಾಡಂತ ಸಾಮರ್ಥ್ಯ ಇತ್ತು, ಅವ್ರು ನಿಮಗೆ ಕೇಳಂತವ್ರು ಇದ್ರೆ ಅಂತವ್ರ ಜೊತೆಗೆ ಇರಬೇಕು. ನೀವು ಶುದ್ಧ ಇದ್ದಾಗ ನಿಮಗೆ ಅಶುದ್ಧ ಮಾಡಂತವ್ರು ಇದ್ರಂತಂದ್ರೆ ಅಂತವ್ರ ಜೊತೆಗೆ ಇರಬಾರ್ದು. ಹೆಂಗ್ ಮಾಡ್ತಾರೆ ನೋಡಿ. ಕವಿತ 153/3 ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ಮಧ್ಯಮಾಧಿಕಾರಿ ತತ್ವದೃಷ್ಟಿ ಅದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ. ಏನಿದು 5-242 ಅಂದ್ರೇನು? ಪ್ರಸಂಗಾನುಸಾರ ಮಾಯೆಯ ಪ್ರತಿಪಾದನೆ. ಕವಿತ್ತ 153/3. चेतन सामान्य न विरोधी ताको साधक है, वृत्ति में आरूढ़व विरोधी वृत्ति जानिए. ನಿನ್ನೆ ಹೇಳಾಯ್ತು, ಇದರದ್ದು ಪೀಠಿಕೆ ಹಾಕಿದ್ದೆವು. ಇವತ್ತ ಸಾಮಾನ್ಯವಾದ ಚೇತನವು ಮಾಯೆಗೆ ವಿರೋಧಿ ಆಗಿರುವುದಿಲ್ಲ. ಚೇತನದಲ್ಲಿ 2 ಭಾಗ, ಒಂದು ಸಾಮಾನ್ಯ ಚೇತನ, ಇನ್ನೊಂದು ವಿಶೇಷ ಚೇತನ. ಸಾಮಾನ್ಯ ಚೇತನ ಅಂತಂದ್ರೆ ಎಂಥದು? ಎಲ್ಲಾ ಕಡೆ ಸೂರ್ಯನ ಪ್ರಕಾಶ, ಎಲ್ಲಾ ಕಡೆ ಸೂರ್ಯನ ಬೆಳಕದ, ಅದು ಸಾಮಾನ್ಯ ಚೇತನ. ಅದು ಯಾವ ಬಟ್ಟೆಯಾಗ್ಲಿ ಕಾಗದಾಗ್ಲಿ ಸುಡುವ ಶಕ್ತಿ ಅದಕ್ಕಿಲ್ಲ, ಸುಡಂಗಿಲ್ಲ. ಅದು ಎಲ್ಲವನ್ನು ಸುಡುವ ಪದಾರ್ಥಗಳನ್ನ ತನ್ನೊಳಗೆ ಇಟ್ಟುಕೊಂಡು ಸುಡ್ಲಾರ್ದಂಗೆ ಇರ್ತದೆ. ಈಗ ನಿಮ್ಮ ದೇಹದಾಗ ಅಗ್ನಿ ಆದಿಲ್ಲಪ್ಪ, ನಿಮ್ಮ ದೇಹದಾಗ ಅಗ್ನಿ ಆದಿಲ್ಲ, ಸುಡಬೇಕಲ್ಲ ಮತ್ತದು. ಯಾವುದು ಸುಟ್ಟಿಲ್ಲ ಅದರಲ್ಲಿ ಅಂತ, ಹೌದಿಲ್ಲ? ಒಳಗೆ ಬೆಂಕಿ ಇಟ್ಕೊಂಡು ಕುಂತದ್ದು.
ಸುಡ್ಲಾರ್ದಂಗ ಅದ ಇಲ್ಲ ಅದು. ಹೌದು ಸರ್. ಅದಕ್ಕೆ ಏನಾರ ಹಸಿವು ಆದಾಗ ನೀವೇನಾರ ಹಾಕಿಬಿಟ್ರ ಅಂದ್ರೆ ಅದನ್ನ ಏನ್ ಮಾಡ್ತದದು ಸುಟ್ಟು ಭಸ್ಮ ಮಾಡಿಬಿಡ್ತವ. ಹಂಗಿಟ್ಟಿರ್ಬೇಕು ಅಗ್ನಿ ಒಳಗೆ. ಹಬ್ಬ ನೀರೊಳಗೆ ಅಗ್ನಿ ಆದ ಇಲ್ಲ. ನೀರೊಳಗೆ ಅಗ್ನಿ ಆದ ಇಲ್ಲ. ನೀವು ನೀರು ಕುಡಿತೀರಲ್ಲ, ಒಂದು ಗ್ಲಾಸ್ ನೀರು, ಅದ್ರೊಳಗೆ ಅಗ್ನಿ ಇದ್ದದ್ದಕ್ಕೆ ಏನಾಗ್ಯದ, ನೀರಾಗ್ಯದ. ಅದ್ರೊಳಗಿಂದು ಫ್ರಿಜ್ನಾಗ ಇಟ್ಟು ಅದ್ರೊಳಗಿಂದ ಅಗ್ನಿ ತೆಗೆದ್ರಿ ಅಂತಂದ್ರೆ ಅದು ಕಲ್ಲಾಗ್ತದ, ಬರ್ಫ. ಅದೇ ನೀರನ್ನ ನೀವು ಅಗ್ನಿಯನ್ನ ವಿಶೇಷ ಮಾಡಿದ್ರಿ ಅಂತಂದ್ರೆ ಅದ ನೀರು ಆವಿಯಾಗಿ ಹೋಗ್ಬಿಡ್ತದೆ. ಅಸಿಡಿಟಿ ಆಗ್ಯದಂತಂದ್ರೇನು, ಸಾಮಾನ್ಯವಾಗಿರುವ ಅಗ್ನಿ ವಿಶೇಷ ಆಗ್ಲಕತ್ತಿದ್ದಕ್ಕೆ ಎದಿ ಉರಿಲಕತ್ತದ, ಬಾಯಿಗೆ ಒಳಿಡೆಗೆ ಬರ್ಲಕತ್ತದ, ಅದು ವಿಶೇಷ ಆಗ್ಲಕತ್ತದ. ಸಾಮಾನ್ಯ ಇತ್ತು ಅಂತಂದ್ರೆ ಅದೇನು ಮಾಡಲ್ಲ, ಹೊಟ್ಟಿ ಸಮಾಧಾನ ಇರ್ತದೆ. ಹಂಗ ಸೂರ್ಯನ ಬೆಳಕು ಎಲ್ಲಾ ಕಡೆ ಸುಟ್ಟು ಹಾಕುವಂತ ಪದಾರ್ಥಗಳನ್ನ ಇಟ್ಕೊಂಡು ಅದು ಸುಡಂಗಿಲ್ಲ. ಕಟ್ಟಿಗೆ ಒಳಗೆ ಅಗ್ನಿ ಆದ, ಆದ್ರೆ ಅದು ಕಟ್ಟಿಗೆ ಸುಡಬೇಕಿತ್ತಲ್ಲ, ಸುಡ್ತಾ ಇಲ್ಲ. ಯಾಕೆ ಸುಡಂಗಿಲ್ಲ? ಅದು ಸಾಮಾನ್ಯ ಚೇತನ ಆದ. ಯಾವಾಗ ಅದಕ್ಕೊಂದಿಟ್ಟು ಬೆಂಕಿ ಹಚ್ಚಿದ್ರಿ ಅದರೊಳಗಿನ ಅಗ್ನಿ ಏನಾಯ್ತು, ವಿಶೇಷ ಆಯ್ತು. ವಿಶೇಷ ಇದ್ದದ್ದಕ್ಕೆ ಏನಾಯ್ತದು, ಸುಡ್ಲಕ್ಕ. ಸಾಮಾನ್ಯವಾಗಿರುವಾಗ ಸುಡಂಗಿಲ್ಲ, ವಿಶೇಷ ಮಾಡಿದಾಗ ಸುಡುತ್ತದೆ. ಹಂಗ ಸೂರ್ಯನ ಬೆಳಕು ಸಹಿತ ಒಂದು ಭೂತಗನ್ನಡಿಲಿ ಅಂತ ವಿಶೇಷ ಮಾಡಿದ್ರೆ ಅಂದ್ರೆ ಅದು ಸುಟ್ಟ. ಅದಕ್ಕಿದು ಸುಟ್ಟು ಹಾಕಂತ ಶಕ್ತಿ ಏನದಲ್ಲ. ಹಂಗ ಈಗ ಸದ್ಗುರುವಿನ ಬಳಿ ಬಂದು ನೀವು ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರು ಮಾಡ್ಕೊಂಡಿರಲ್ಲ, ಜ್ಞಾನ ಕೇಳಿ ಕೇಳಿ ಕೇಳಿ, ಆ ಜ್ಞಾನದ ವೃತ್ತಿ ಏನದ ಅಜ್ಞಾನದ ವಿರೋಧಿ ಆದ. ಜ್ಞಾನ ಅಂದ್ರೆ ಏನು? ಬ್ರಹ್ಮನೇ. ಬ್ರಹ್ಮ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಬ್ರಹ್ಮ. ಅದು ಹೆಂಗ ಬ್ರಹ್ಮಗ ಜ್ಞಾನಕ್ಕ ಎಷ್ಟು ದೂರ ಅದ ಅನ್ನೋದಕ್ಕೆ ತಿಳ್ಕೋಬೇಕು. ಬ್ರಹ್ಮಗ ಜ್ಞಾನಕ್ಕ ದೂರ ಎಷ್ಟದ? ಈಗ ಜ್ಞಾನದಾಗ ಬ್ರಹ್ಮ ಅದಾನಲ್ರಿ? ಬ್ರಹ್ಮಗ್ ಸಂಬಂಧಪಟ್ಟ ಜ್ಞಾನದೊಳಗೆ ಬ್ರಹ್ಮ ಅದಾನ ಇಲ್ಲ? ಈಗ ಒಂದು ಹುಡುಗ, ಒಬ್ಬ ಅಜ್ಜ ಒಂದು ಕೋಲ್ ಇಟ್ಕೊಂಡು ಕೂತಾನ. ಅಜ್ಜ ಕೋಲ್ ಇಟ್ಕೊಂಡು ಕೂತತ್ನಾಗ ಏನಾಗ್ಬಿಡ್ತು, ಒಲಿ ಒಳಗ ಬೆಂಕಿ ಇನ್ನೇನು ಆರ್ತದ ಅನ್ನೋ ಪ್ರಸಂಗದೊಳಗ ಕಟ್ಟಿಗೆ ಬೇಕಾಗಿತ್ತು. ಅದು ಬೆಂಕಿ ಆರ್ತದ ಅಂತೇಳಿ ಮೊಮ್ಮಗ ಏನ್ ಮಾಡ್ಬಿಟ್ಟ, ಅಜ್ಜನ ಕೋಲೊಯ್ದು ಬೆಂಕಿಯಾಗಿಟ್ಟ. ಬೆಂಕಿಯಾಗಿಟ್ಟು ಊದ್ಲಕತ್ತ. ಸಣ್ಣ ಹುಡುಗ, ತಿಳಿಲಾರದ ಹುಡುಗ ಬೆಂಕಿಯಾಗಿಟ್ಟು ಊದ್ಲಕತ್ತ. ಅಜ್ಜನ ಕೋಲ್ ಏನಾಯ್ತು, ಕೆಂಪಗೆ ಕ್ಯಾಂಡಾದಂಗ ಆಯ್ತಲ್ಲಿ. ಏನನ್ ಕೋಲ್ ಎಲ್ಲದೋ, ಕೋಲ್ ಎಲ್ಲದೋ ಅಂತ ಕೇಳ್ತಾನ. ಕೋಲ್ ಇಲ್ಲದ ಬಾ ಅಂತ ಕರ್ಕೊಂಡು ಹೋಗ್ತಾನ. ಅಲ್ಲಿ ಕೋಲು ಏನಾಗ್ಯದ, ಕೆಂಡ ಆಗ್ಯದ. ಈಗ ಅದಕ್ಕೆ ಕೆಂಡ ಅಂತಿರೋ ಕೋಲ್ ಅಂತಿರ? ಈಗ ಬೆಂಕಿ ಅಂದ್ರೆ ಯಾವುದು? ಅದೇ. ಕೋಲ್ ಅಂದ್ರೆ ಯಾವುದು? ಅದೇ. ಕಿಚ್ಚಿನೊಳಗಿಕ್ಕಿದ ಕೋಲಿನಂತೆ ಅಂತ. ಕಿಚ್ಚಿನೊಳಗಿಕ್ಕಿದ ಕೋಲಿನಂತೆ. ಆ ಕೋಲೇನಾಗ್ಯದ, ಕಿಚ್ಚಿನ ಸ್ವರೂಪ ಪಡ್ಕೊಂಡ. ಕೋಲುನು ಅದೇ, ಕಿಚ್ಚುನು ಅದೇ. ಅಂದ್ರೇನು? ಜ್ಞಾನನೂ ಅದೇ, ಬ್ರಹ್ಮನೂ ಅದೇ, ಭಾನನೂ ಅದೇ. ಅದಕ್ಕೆ ಬಿಟ್ಟು ಬೇರೆ ಆದೇನಲ್ಲಿ? 3 ದಳದ ಪತ್ರಿ ಏರಿಸ್ತೀರಿ. 3 ದಳದ ಪತ್ರಿ ಏನು? ಜ್ಞಾನ, ಭಾನ, ಬ್ರಹ್ಮ. 3. ಒಂದನ್ನು ಬಿಟ್ಟು ಒಂದಿಲ್ಲ. ಅದೇ 3 ದಳದ ಪತ್ರಿ. ಪರಮಾತ್ಮ ನೀನಂತ ಒಬ್ಬ ಇದೆಯಾ, ಅಖಂಡ ಬ್ರಹ್ಮ ಅಂತ ಇದು ಏನಾಯ್ತು? ನಿಶ್ಚಯ ಜ್ಞಾನ. ಅದನ್ನ ಗುರುವಿನ ಮೂಲಕ ಶ್ರವಣ ಮಾಡಿ 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 ಜ್ಞಾನ ಸಂಗ್ರಹ ಮಾಡಿಕೊಂಡೆ. ಅದು ನೀವು ಸಂಗ್ರಹ ಮಾಡಿಕೊಂಡಂತ ಸಾಧನ. ಮುಂದೆ ಆ ಸಾಧಿಸಿದಂತ ಜ್ಞಾನ ಮುಂದೇನಾಗಬೇಕು? ಭಾನ ಮಾಡ್ಕೋಬೇಕಲ್ಲ.
ಬ್ರಹ್ಮ ಅಂತ ಒಂದು ದಳ, ಜ್ಞಾನ ಅಂತ ಇನ್ನೊಂದು ದಳ, ಭಾನ ಅಂತ ಮತ್ತೊಂದು ದಳ. 3 ದಳದ ಪತ್ರಿ ಪರಮಾತ್ಮ ಏರಿಸೋದರ ಅರ್ಥ ಇಷ್ಟೇ. ಬ್ರಹ್ಮ, ಜ್ಞಾನ, ಭಾನ 3 ದಳ. ಸುಮ್ಮನೆ 1 ಕೋಟಿ ಪತ್ರಿ ಏರಿಸಿ ಜೀವ ಶಿವನಾಗ್ಲಿಲ್ಲ ಅಂತಂದ್ರೆ ತೊಗೊಂಡೇನ್ ಮಾಡ್ಬೇಕು? ಬಿಲ್ವಪತ್ರಿ ಏರ್ಸೋದ್ರ ಉದ್ದೇಶ ಏನು? ಜ್ಞಾನ, ಭಾನ, ಬ್ರಹ್ಮ ಸರಿ ಕರೆಕ್ಟ್ ಅದ? ಮತ್ತ ಪತ್ರಿ ಏರಿಸಿ ಏನ್ ಬೆಂಕಿ ಹಚ್ಬೇಕು? ತಗೊಂಡದ ಲಿಂಗಕ್ಕೆ ಬೆಂಕಿ, ಗಿಡದನು ಎಲ್ಲ ಪತ್ರಿ ಕಲಾಸಾಸ್ತವ. ನಮ್ಮಲ್ಲಿ ಬ್ರಹ್ಮ ಇಲ್ಲ, ಜ್ಞಾನ ಇಲ್ಲ, ಭಾನ ಇಲ್ಲ ಅಂತ ತೊಗೊಂಡೇನ್ ಮಾಡ್ಬೇಕು? ಅದಕ್ಕೆ ಈ ಜ್ಞಾನ ಮಾಡ್ಕೊಂಡು ಏನು ಭಾನ ಮಾಡ್ಕೋತೀರಿ, ಅಲ್ಲಿ ಏನದಂದ್ರೆ ಅದು ಅಜ್ಞಾನದ ವಿರೋಧಿ ಅದ. ಶಿವ ಎಲ್ಲ ಕಡೆ ಅದನ್ನ, ಎಲ್ಲರೊಳಗೂ ಅದನ್ನ ಅಂತಂದ್ರೆ ಅದು ಸಾಮಾನ್ಯ ಚೇತನ ಏನದ ಅದು ಅಜ್ಞಾನದ ವಿರೋಧಿ ಇಲ್ಲ. ಅದಕ್ಕೆ ಸಾಮಾನ್ಯ ಚೇತನ ಸಾಮಾನ್ಯನ ವಿರೋಧಿ. ತಾಕೋ ಸಾಧಕ ಹೈ. ಏನದಪ್ಪ? ಸಾಮಾನ್ಯವಾದ ಚೇತನ ಮಾಯೆಗೆ ವಿರೋಧವಾಗಿರೋದಿಲ್ಲ, ಅಜ್ಞಾನಕ್ಕೆ ಅದು ವಿರೋಧಿ ಇಲ್ಲ. ಆ ಸಾಮಾನ್ಯ ಚೇತನ ಏನದ ಮಾಯೆಗೆ ಸಾಧಕ, ಅನುಕೂಲಕರವಾಗಿದೆ. ಎಷ್ಟರೇ ಅಜ್ಞಾನ ಮಾಡು. ಸಾಮಾನ್ಯ ಚೇತನ ಇದರದು ಏನೇನ್ ಕೆಲಸ ಮಾಡ್ತದ ಅಂತ ನೋಡ್ಕೊತ ಹೋಗ್ಬೇಕು. ನಾವು ಸುಮ್ಮನೆ ಹಿಂಗೆ ಮಾತಾಡ್ಕೊತ ಕೂತ್ರೆ ಉಪಯೋಗ ಇಲ್ಲ. ಸಾಮಾನ್ಯ ಚೇತನ ನಿಮ್ಗೆ ಏನೇನ್ ಮಾಡ್ಲಿಕ್ಕೆ ಹಚ್ಚುತ್ತದ? ಸಾಲಿ ಕಲಿಬೇಕಂತಿದೆ, ಕಲಿ. LKG ಕಲಿ, UKG ಕಲಿ, ಸೆಂಟ್ರಲ್ ಸಿಲೆಬಸ್ ಕಲಿ, CBSE ಅವು ಏನೇನದಾವಲ್ಲ ಎಲ್ಲ ಕಲಿ. PhD ಮಾಡು, ಡಾಕ್ಟರೇಟ್ ಆಗಿ. ಸಾಮಾನ್ಯ ಚೇತನದ ಸಾಧನೆಲಿಂತ ನೀವು PhD ಮಾಡ್ಲಿಕ್ಕೆ ಸಾಧ್ಯ ಅದ. ರೊಕ್ಕ ಗಳಿಸ್ಬೇಕಂತಿ ಗಳಿಸು. ಎಷ್ಟು ಗಳಿಸ್ಬೇಕಂತಿದೆ ಗಳಿಸು. ಎಷ್ಟರೇ ಗಳಿಸು. ಕೋಟ್ಯಾಧೀಶ ಆಗ. ಮದುವೆ ಮಾಡ್ಕೋಬೇಕಂತಿದ್ದಿ ಮಾಡು. ಮಾಡ್ಕೊಳ್ಳಾರ್ದೆ ಸುಖ ಅನುಭವಿಸಿ ನಿನಗೆ ಏನು ಮಾಡ್ಬೇಕನ್ನಿಸ್ತದ ಮಾಡು. ಸಾಮಾನ್ಯ ಚೇತನ ನಿಮಗೆ ಕಳತನ ಮಾಡ್ಬೇಕು ಮಾಡು. ರಾಜಕೀಯ ಮಾಡ್ಬೇಕತ್ತಿದ್ದೇವೆ ಮಾಡು. ನೀ ಏನ್ ಮಾಡ್ಬೇಕತ್ತಿದಿ ಮಾಡಿ. ನಾನು ನಿನ್ನ ಸಂಗಟ್ಟದೀನಿ. ಏನ್ ಬೇಕಾದ ಮಾಡಿ, ಗಳಿಸು, ಮಜಾ ಮಾಡು, ಏನ್ ಬೇಕಾದ ಮಾಡಿ. ಕತ್ತಲದಾಗ ಏನಾರ ತಿಲ್ಲಕ್ ಬರ್ತದಿಲ್ಲ? ಕತ್ತಲ್ದಾಗ ತಿಂದ್ರೆ ರುಚಿ ಗೊತ್ತಾಗ್ತದಿಲ್ಲ? ಮತ್ತೆ ಕತ್ತಲ್ದಾಗ ನಿಮ್ಮ ಮೈ ಮೇಲೆ ಏನಾರ ಹರಿದಾಡಿದ್ರೆ ಗೊತ್ತಾಗ್ತದಿಲ್ಲ? ಮತ್ತೆ ಕತ್ತಲ್ದಾಗ ಒಂದ್ ಏನಾರ ದುರ್ನಾತ ಬತ್ತು, ಸುಗಂಧ ಬತ್ತು ಅಂದ್ರೆ ಗೊತ್ತಾಗ್ತದ ಇಲ್ಲ? ಬೆಳಕಿನ ಸುದ್ದಿಗೆ ಒಂದು ಬರಬೇಡ ಅಂತದ ಮಾಯೆ. ಬೆಳಕು ಮಾಡ್ಕೋಬೇಡ ನೀನು. ಕತ್ತಲ್ದಾಗ ನೀ ಏನೇನು ಅನುಭವಿಸು. ನೀನು ಅದೆಲ್ಲ ಅನುಭವಿಸುವಾಗ ಏನಾಗ್ತದಂದ್ರೆ ಈ ಜಗತ್ತಿನೊಳಗೆ ನಾನು ನನ್ನದು ಅಂತ ನಿನ್ನ ಬಳಿ ಎಲ್ಲಿ ತನ ಇರ್ತದ ಅಲ್ಲಿ ತನ ನೀ ನನಗೆ ಉಪಯೋಗದಿ. ನೀನು ಈ ನಾನು ನನ್ನದು ಅನ್ನೋದು ನೀ ಬಿಟ್ಟು ನೀ ಬ್ರಹ್ಮ ಸ್ವರೂಪ ಆಗಿ ಅಂದ್ರೆ ನೀ ನನಗೆ ಉಪಯೋಗ ಇಲ್ಲ. ನೀ ನನ್ನ ಮೇಲೆ ಬಾಸ್ ಆಗಿಬಿಡ್ತಿದಿ. ಮಾಯೆ ಅವ ಬ್ರಹ್ಮ ಸ್ವರೂಪ ಆದ್ನಂದ್ರ ಅವ ಹೇಳ್ದಂಗೆ ಆಕೆ ಕೇಳ್ಬೇಕಾಗ್ತದ ಮಾಯೆ. ಅದ್ರ ಸಲುವಾಗಿ ಬೇಡ, ನೀ ಹಿಂಗೆ ಇರು, ನಾ ಹೇಳ್ದಂಗೆ ಕೇಳ್ಕೊತ ಹಿಂಗೆ ಬಿದ್ದಿರು ನೀನು. ಮಾಯಾ ಈಶ್ವರರ ಕೆಲಸನೇ ಇಷ್ಟೇ. ಅವರು ನಿನಗೇನ್ ಬೇಕು ಕೇಳು, ಎಲ್ಲ ಕೊಡ್ತೀನಿ, ಏನ್ ಬೇಕು ಮಾಡು, ಆದ್ರೆ ಬ್ರಹ್ಮ ಜ್ಞಾನಕ್ಕೆ ಮಾತ್ರ ಬರಬೇಡ. ನೀನು ಬ್ರಹ್ಮಜ್ಞಾನದ ಸುದ್ದಿಗೆ ಬರಬೇಡ. ನಚಿಕೇತ ಯಮಧರ್ಮನ ಬಲ್ಲಿ ಮೋಕ್ಷದ ವಿಚಾರ ಕೇಳಕತ್ರ ಏನೇನು ಆಫರ್ ಇಡ್ತಾನೆ ನೋಡಿರಿಲ್ಲ? ಎಷ್ಟು ಆಯುಷ್ಯ ಬದುಕಬೇಕತ್ತಿ ಬದುಕು, ಭೂಮಿ ಮೇಲೆ ಎಷ್ಟು ಹೆಣ್ಣದವ ಅವಕ್ಕೆಲ್ಲ ಅನುಭವಿಸ್ಬೇಕಿದ್ರೆ ಅನುಭವಿಸು, ಎಷ್ಟು ರಾಜ್ಯ ದೇಶಗಳದಾವ ಎಲ್ಲ ಓಸು ಅನುಭವಿಸು. ಬ್ರಹ್ಮಜ್ಞಾನಕ್ಕೆ ಒಂದಕ್ಕೆ ನೀ ಬರಬೇಡ. ಕಠೋಪನಿಷತ್ತನಾಗ ಅದ ಇಲ್ಲ, ಅದೊಂದು ಬಿಟ್ಟು ನೀ ಏನಾರ ಮಾಡು. ಈ ಬ್ರಹ್ಮಜ್ಞಾನ ಒಂದನ್ನ ಬಿಟ್ಟು ನೀವು ಏನೇನು ಮಾಡ್ಬೇಕಂತೀರಿ ಎಲ್ಲ ಮಾಡು ಅನ್ನೋದಕ್ಕ
ಸಾಧಕವಾದದ್ದು ಯಾವದದ? ಸಾಮಾನ್ಯ ಚೇತನ ಬರ್ಬೇಕಿದೆ ನಿಮ್ಮ ಬಾಯಲ್ಲಿ ಅಂತ. ಬ್ರಹ್ಮಜ್ಞಾನ ಒಂದನ್ನು ಬಿಟ್ಟು ನಿಮಗ ಎಲ್ಲ ಓಟು ಸಾಧನೆ ಮಾಡಿರಲ್ಲ, ಸಂಸಾರ, ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ಬಂಗಾರ, ಆಸ್ತಿ ಪಾಸ್ತಿ, ಬಂಧು ಮಿತ್ರ ಏನೆಲ್ಲ ಮಾಡಿರಲ್ಲ, ಅದೆಲ್ಲದಕ್ಕೂ ನಿಮ್ಗೆ ಸಪೋರ್ಟ್ ಆಗಿ ನಿಂತಿದ್ದೇವದು ಸಾಮಾನ್ಯ ಚೇತನ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಏನ್ ತಪ್ಪು ಮಾಡಿದ್ರೆ ಏನದು? ಎಲ್ಲ ಚಲೋನೆ ಮಾಡಿರಲ್ಲ. ಸಾಮಾನ್ಯ ಚೇತನ ಮಾಯೆಗೆ ವಿರೋಧಿಯಾಗಿರೋದಿಲ್ಲ. ಅದು ಮಾಯೆಗೆ ಸಾಧಕವಾಗಿದೆ, ಅನುಕೂಲಕರವಾಗಿದೆ. ಆದರೆ ಸಾಮಾನ್ಯ ಚೇತನ ನಿಮಗ ಏನೆಲ್ಲ ಅನುಕೂಲ ಮಾಡಿಕೊಟ್ಟಾಗ ಯಾವ ಬ್ರಹ್ಮಜ್ಞಾನ ಮಾಡ್ತೇನೆ ನಡೆ ಆ ಕಡೆ ಅಂತ ಹಿಂಗದು ನಿಮಗ ಸಾಮಾನ್ಯವಾದ ಜೀವನ ಮಾಡ್ಲಿಕ್ಕೆ ಹೇಳ್ಕೊಂಡು ಹೋಗ್ತವೆ. ಯಾವಾಗ ನೀವು ಪುಣ್ಯವಂತರಾಗಿ ಸಜ್ಜನರ ಸಂಘ ಸಿಕ್ಕು ಬರೀ ಮನುಷ್ಯರಾಗಿ ಹುಟ್ಟಿದ್ರ ಉಪಯೋಗ ಇಲ್ಲ. ಮನುಷ್ಯರಾಗಿ ಹುಟ್ಟಿದ್ರೆ ಸಾಮಾನ್ಯ ಚೇತನ. ಮನುಷ್ಯರಾಗಿ ಹುಟ್ಟಿದ ಮೇಲೆ 1ನೇ ಲಕ್ಕು 84 ಲಕ್ಷ ಜೀವರಾಶಿಗಳಲ್ಲಿ ಫಸ್ಟ್ ಲಕ್ಕಿ ಯಾರು? ಮನುಷ್ಯ. ಮುಂದೆ ಮನುಷ್ಯರಾಗೆ ಅತ್ಯಂತ ಲಕ್ಕಿ ಯಾರು? ಸತ್ಸಂಗ ಯಾರಿಗೆ ಸಿಗ್ತದ? ಸಾಧು ಸಂಘ, ಒಳ್ಳೆ ಜನರ ಸಂಘ. ಏನ್ ಮಾಡ್ತೀರಿ? ಊರು ತುಂಬ ಎಲ್ಲಿ ಬೇಕಲ್ಲಿ ಕುಂತಿರ್ತಾವ, ಏನ್ ಬೇಕಾದ್ರೆ ಅಂತಿರ್ತಾವ. ಕಟ್ಟಿ ಮೇಲೆ ಕೂತಿರ್ತಾವ, ಸುಮ್ ಕುಂದ್ರಕ್ಕಾಗಲ್ಲ ಅವ್ರಿಗೆ. ಏನ್ ಮಾಡ್ಬೇಕು? ಏನಾರ ಅನ್ಬೇಕು, ಏನಾರ ಮಾಡ್ಬೇಕಲ್ಲ. ನಾವ್ ಹಿಂಗ್ ಹೋಗೋ ಟೈಮ್ನಾಗ ಕೊಳ್ಳಿಗೆ ಅಲ್ಲೇ ಹಾಕೊಂಡು ಒಂದೇನಾರು ಜುಬ್ಬ ಹಾಕೊಂಡು ಎಲ್ಲೋ ಲುಂಗಿ ಮೇಲೋ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಿರ್ ತಾತ ಓ ತಾತ ಅಂತ. ಏನ್ ಮಾಡ್ಬೇಕು ಅವಾಗ? ಕಿವಿಯಾಗ ಹಾಕೊಳ್ಳೋರ್ದಂಗ ಮುಂದಕ್ಕೆ ಹೋಗ್ಬೇಕಂದ್ರೆ ಇನ್ನ ಜೋರ್ ಒದರಿದ್ರಂದ್ರೆ ಏನ್ ಮಾಡ್ಬೇಕು? ಯಾಕಪ್ಪ ಯಾರಿಗ್ ಕರ್ದಿ? ನಿನ್ಗಲ್ಲ, ಮತ್ ನಿನಗಲ್ಲ ಅಂದ್ರೆ ಮತ್ತೆ ಯಾರಿಗ್ ಕರ್ದಿ? ಇಲ್ಲ ಆ ಕಡೆ ಕರ್ದೆ, ಈ ಕಡೆ ಆ ಕಡೆ ಕರೆದಿಲ್ಲ, ಈ ಕಡೆ ಕರೆದಿಲ್ಲ, ಮತ್ತ ನೀ ನನಗೇ ಕರೆದಿದಿ, ಬಾ ಹೇಳಲ್ಲಿದ್ದು ಜಾಗ ಬಿಡು, ಬಾ ಇಲ್ಲ ನನ್ನ ಸಂಗಟ ಬಾ. ಮತ್ತ ನೀ ನನಗೆ ತಾತ ಅಂದಿದ ಅಂದ್ಮೇಲೆ, ನೀ ನನ್ನ ಮೊಮ್ಮಗ ಅಂದ್ಮೇಲೆ ನಾನು ನಿನಗೆ ಏನಾರ ಮಿಠಾಯಿ ತಿನ್ಸ್ಲಕ್ ಕೊಡ್ಬೇಕಲ್ಲ, ಬಾ ಕುಂದ್ರ ಗಾಡಿ ಮೇಲೆ ಬಾ, ಎಲ್ಲೇ ಸ್ವೀಟ್ ಗೀಟ್ ತಿನ್ನಕೈತಿ ನಡಿ ಕರ್ಕೊಂಡು ಹೋಗ್ತೀನಿ. ನೀ ನನ್ನ ಮೊಮ್ಮಗ ಅಲ್ಲಪ್ಪ, ನನಗೆ ನೀ ತಾತ ಅಂದಿದಿ. ಎಲ್ಲಿ ಯಾವ ಅಂಗಡಿಗೆ ಹೋಗಮು, ಏನ್ ತಿಂತಿದಿ, ಕೂಡ್ ಗಾಡಿ ಮೇಲೆ ಬಾ. ಇಲ್ಲ ತಾತ ನಾ ಓದ್ತೀನಿ ಬಿಡುತ್ತಾನೆ. ಕುಂದ್ರ ನನ್ನ ಮೊಮ್ಮಗ ನೀನು. ಇಲ್ಲ ತಾತ ಬಿಡುತ್ತಾತ, ನಾ ಓದ್ತೀನಿ, ನನ್ಗೆ ಏನು ಸ್ವೀಟ್ ಬೇಡ, ಏನು ಬೇಡ, ನಾ ಓದ್ತೀನಿ ತಾತ. ನಿಮ್ಮ ಅಪ್ಪ ಅಮ್ಮನ ನೆನಸುವರಲ್ಲ ನನ್ನ ಮಕ್ಕಳ್ರೆ, ಅವ್ರೆಷ್ಟು ಕಷ್ಟಪಟ್ಟು ಹಡದು ಬೆಳೆಸ್ಯಾರ. ನಿಮ್ಗ ಕಟ್ಟಿ ಮೇಲೆ ಕೂತ್ ಹೋಗೋರು ಬರೋರು ಹಿಂಗ್ ಹುಚ್ಚುಚ್ಚು ಮಾತಾಡ್ಲಿಕ್ಕೆ ಕಲ್ಸಾರ. ಯಾವ ಶಾಲೆಗೆ ಓದ್ತಿದ್ದೀನಿ ನೀನು? ಇಂಥ ಶಾಲಿ ಆಯ್ತು, ನಿನ್ ಶಾಲಿಗೆ ಬರ್ತೇನೆ, ನಿನ್ನ ನೆಟ್ಟಗೆ ಮಾಡಿಸ್ತೇನೆ ಮಗನೇ ಅಂತ ಇನ್ನೊಂದ್ಸಾರಿ ನಮ್ಮ ಕಡೆ ಕಣ್ಣೆತ್ ನೋಡಂಗಿಲ್ಲ. ಹಿಂಗಿರ್ತಾವ. ಸಜ್ಜನರ ಸಂಘ ಸಿಗೋದು ಬಹಳ ದೊಡ್ಡದು, ಬಹಳ ದೊಡ್ಡದು. ಮತ್ ಬರೇ ಮನುಷ್ಯರಾಗಿ ಹುಟ್ಟಿದ ಮೇಲೆ ಹಿಂಗ ಹಾಳು ಅರಟೆ ಹೊಡ್ಕೋತ ಹೋಗೋರು ಬರೋರು ಏನಾರ ಅನ್ಕೋತ ಹೋಗೋರು ಇದ್ರಂತಂದ್ರ ಅಂತವ್ರ ಸಂಘ ಸಿಕ್ಕಾಗ ಬಹಳ ಮಜಾ ಬರ್ತಿರ್ತದ. ಇಲ್ಲಿ ಸತ್ಸಂಗದಾಗ ನಿಮಗೇನ್ ಮಜಾ ಬರ್ತದೆ? ಇಲ್ಲಿಕ್ಕಿಂತ ಬಹಳ ಮಜಾ ತೋತಾರ ಅವ್ರು. ರೋಡಿನ ಮೇಲೆ ಕೂತ್ ಮಜಾ ತೊಳೋರು, ಸುಮ್ ಹೋಗೋರು ಬರೋರು ಇದೇ ಇಟ್ಟಿಸ್ ನೋಡ್ಕೋತ ಏನಾರ ಅನ್ಕೋತ ಕುಂದ್ರದು. ಹೆಂಗಿರ್ತದ? ಅದಕ್ಕೆ ಸಜ್ಜನರ ಸಂಘ ಸಿಗಬೇಕು. ಸಜ್ಜನರ ಸಂಘ ಸಿಕ್ಕಾಗ 3ನೇ ಸ್ಟೆಪ್ ಏನಂತಂದ್ರ, ಆ ಸಜ್ಜನರ ಸಂಘದಾಗಿದ್ದವ್ರು ಎಲ್ಲೋರ್ಗಿ ಮೋಕ್ಷದ ಅಪೇಕ್ಷೆ ಉಂಟಾಗಲ್ಲ. ಸುಮ್ 4 ಮಂದಿಯಾಗ ಇದ್ರ ಸಮಾಧಾನ ಅಂತ ಇರ್ತೀವಿ ಅಷ್ಟೇ ಹೊರತು ನಮಗೆ ಮೋಕ್ಷದ ಅಪೇಕ್ಷೆ ಯಾರಿಗೆ ಉಂಟಾಗ್ತದ, ಆ ಮೋಕ್ಷದ ಸಾಧನೆ ಮಾಡಿ ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ಯಾರಿಗೆ ಅನ್ನಿಸ್ತದ, ಅವರು ಇನ್ನೂ ಶ್ರೇಷ್ಠ, ಅವ್ರು ಇನ್ನೂ ಲಕ್ಕಿ. ಅದಕ್ಕೆ ಫಸ್ಟ್ ಲಕ್ಕಿ ಯಾರು? 84 ಲಕ್ಷ ಜೀವರಾಶಿಗಳದಾಗ ಮನುಷ್ಯ. ಮನುಷ್ಯರದ್ರಾಗ ಲಕ್ಕಿ ಯಾರು? ಸಜ್ಜನರ ಸಂಘ ಸಿಕ್ಕಾವ, ಇಂಥ ಸತ್ಸಂಗ ಸಿಕ್ಕಾವ. ಅವ್ರದ್ರಾಗ ಲಕ್ಕಿ ಯಾರು? ನಾ ಮೋಕ್ಷ ಹೊಂದಲೇಬೇಕು, ಇಂಥದೊಂದು ವಿಷಯ ಸಿಕ್ಕಾಗ ಇದರ ಲಾಭ ಹೊಂದಲೇಬೇಕು ಅಂತ ಯಾವನು ಸಂಕಲ್ಪ ಮಾಡಿ ಆ ಸಾಧನೆ ಮಾಡ್ತಾನ, ಅವ ಇನ್ನ ಲಕ್ಕಿ. ಅವನಕಿಂತ ಲಕ್ಕಿ ಜಗತ್ನಾಗ ಮತ್ತೊಬ್ಬ ಯಾವನು ಇಲ್ಲ.
ಒಳಗ ಅಂತಃಕರಣದ ಹುಟ್ಟಬೇಕಲ್ಲ, ನಾವು ಮೋಕ್ಷ ಪಡ್ಕೋಬೇಕಂತ ಹೇಳಿ ಅದ್ಯಾವನಿಗೆ ಸಿಗ್ತದ ಅವ ದೊಡ್ಡ ಪುಣ್ಯವಂತ. ಹೀಗಾಗಿ ಸಾಮಾನ್ಯ ಚೇತನ ಆಹಾರ, ನಿದ್ರೆ, ಭಯ, ಮೈಥುನಕ್ಕಾಗಿ ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಮತ್ತಿನ್ನೇನದವಲ್ಲ ರೊಕ್ಕ, ರೂಪಾಯಿ, ಬಂಗಾರ, ಅದನ್ನು ಮಾಡಿಕೋತ ಬದುಕೋದಕ್ಕೆ ಸಾಮಾನ್ಯ ಚೇತನ ಏನದ ಅಂತಂದ್ರೆ ಇದಕ್ಕೆ ಸಾಧಕ ಅದ, ಅನುಕೂಲಕರ ಅದ. ಯಾವಾಗ ಅಂತಃಕರಣ ವೃತ್ತಿ ಮೇ ಆರೂಢವ ಅಂದ್ರೆ ಅಂತಃಕರಣ ವೃತ್ತಿಯಲ್ಲಿ ಆರೂಢವಾದ ಚೇತನ, ಅದು ಮಾಯೆಗೆ ವಿರೋಧಿ, ಪ್ರತಿಕೂಲ. ಅದೇನಂತ ನಿಮ್ಮೊಳಗೊಂದು ಶಕ್ತಿ ಬರ್ತದ. ಈ ಸತ್ಸಂಗಕ್ಕೆ ಬಂದು ಅಂತಃಕರಣದೊಳಗ ಒಂದು ವಿಶೇಷ ಚೇತನ ತಯಾರಾಗಿಬಿಡ್ತದ. ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಶಕ್ತಿ ಬಂದ್ಬಿಡ್ತದ ನಿಮ್ಗೆ. ನಾ ಬ್ರಹ್ಮನಿನಿ ಅಂತ ಗುರುವಿನಿಂದ ಸಿಕ್ಕಂತ ಒಂದು ಮಹಾವಾಕ್ಯದಿಂದ ನಿಮ್ಮೊಳಗೊಂದು ಶಕ್ತಿ ಬರ್ತದಲ್ಲ, ಅದು ಜ್ಞಾನ ಶಕ್ತಿ. ಆ ಜ್ಞಾನ ಶಕ್ತಿ ಏನದಪ್ಪ ಅಂದ್ರ ಆ ಒಂದು ಅಜ್ಞಾನಕ್ಕೆ ವಿರೋಧಿ, ಮಾಯೆಗೆ ವಿರೋಧಿ. ಏಟ್ ರೊಕ್ಕ ಗಳಿಸಿರೆ ಏನ್ ಮಾಡೋದು ಬಿಡಪ್ಪ, ಏನ್ ಹೆಂಡ್ರು, ಏನ್ ಮಕ್ಕಳು, ಇವರೆಲ್ಲ ಏನಿದ್ರು ಬರೇ ನಮ್ಮನ್ನ ಹೀರ್ಕೊಂಡು ಬದುಕ್ತಾರ ಹೊರತು ಇವ್ರು ನಮ್ಮ ಸಲುವಾಗಿ ಏನು ಮಾಡೋರಲ್ಲ ಅಂತ ಇವೆಲ್ಲ ನಿಮ್ಗ ದೋಷ ದೃಶ್ಯಗಳು ಕಾಣಿಸ್ಲಕತ್ ಬಿಡ್ತಾವ, ದೋಷ ದರ್ಶನಗಳಾಗ್ಲಕತ್ ಬಿಡ್ತಾವ. ಆ ದೋಷ ದರ್ಶನ ಆದಂಗ ಏನಾಗ್ತಿರ್ತದ, ನಿಮ್ಗ ಭಾರಿ ಒಂಥರ ಅದ್ರ ಬಗ್ಗೆ ವಿರಾಗ ಚಾಲು ಆಗ್ಬಿಡ್ತದ. ರಾಗ ಇತ್ತು ಮೊದಲ, ಈಗ ವಿರಾಗ ಚಾಲು ಆಗ್ತಿರ್ತದ. ಬೆಕ್ಕ ಅದೇನಂತಾರೆ, ಬೆಕ್ಕ ಸೌಂಡ್ ಹೆಂಗ್ ಮಾಡ್ತದದು, ಬೆಕ್ಕಿನ ಸೌಂಡ್ ಹೆಂಗಿರ್ತದ, ಮ್ಯಾವ್ ಮ್ಯಾವ್, ಕೇಳಕ್ ಚಂದ ಇರ್ತದಿಲ್ಲ ಅದು. ಮ್ಯಾವ್ 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 ಅಂತ ಇರ್ತದ. ನಿಮಗ್ ಮ್ಯಾವ್ ಮ್ಯಾವ್ ಅಂತ ಇರ್ತದ. ಅದೇ ಬೆಕ್ಕಿನ ಶಬ್ದ ಇಲಿ ಕಿವಿಗೆ ಹೆಂಗ್ ಕೇಳಿಸ್ತದ, ಸಿಂಹಗರ್ಜನೆ. ಬೆಕ್ಕಿನ ಶಬ್ದ ಸಿಂಹಗರ್ಜನೆ ಆತು. ಹಾಂಗ ಮನ್ಯಾಗ ಹೆಣ್ತಿ ಸಣ್ಣ ದನಿಲಿಂತ ಏನ್ರಿ, ಏನ್ ಮಾಡಮು, ಹೆಂಗ್ ಮಾಡಮು, ಹಂಗ ಹಿಂಗ ಮುಂಜಾನೆ ಚಮಚ ಹೊಡಿತಿರ್ತಾಳ. ಮಕ್ಕಳು ಬಂದು ನಿಮ್ ಕೆಲಸ ತಕ್ಕೊಳ್ಳೋ ತನಕ ನಿಮ್ ಬಲ್ಲಿ ಏನೇನು ವಸೂಲಿ ಮಾಡಬೇಕು ಮೆತ್ತಗಿರ್ತಾರ. ಎಲ್ಲಾನು ನಿಮ್ ಕಡೆಯಿಂದ ಸಾರ ಹೀರಕ್ಕೆ ಬಂದಿರ್ತಾರ. ಆಯ್ತು, ಅದು ನಿಮಗ್ ಬಹಳ ಚಲೋ ಹಿತ ಅನಿಸ್ತಿರ್ತದ. ಎಲ್ಲ ಓಟು ಡೊಗ್ಗತಿರ್ತೀರ, ಹಿಂಗೇ ಕೊಡಮ್ಮ, ಇಲ್ಲಂದ್ರೂ ಸಾಲ ಮಾಡಿತಾರಮ್ಮ, ಅದು ಮಾಡಮ್ಮ, ಇದು ಮಾಡಮ್ಮ, ಹಂಗೆ ಮಾಡಮ್ಮ, ಹಿಂಗ್ ಮಾಡಮ್ಮ, ಎಲ್ಲ ಓಟು ಮಾಡಿ ನೀವು ಬಹಳ ಚಲೋ ಅಂತ ನಿಮ್ ಮನ್ಯಾಗ ಯಾಕಂತಾರ ಅಂದ್ರೆ ಡೊಗ್ಗಿರಿ ಅಂತ ಅಂತಾರ. ಒಂದೇನಾರ ಕರ್ತವ್ಯ ಮಾಡೋದು ಬಿಡ್ರಿ, ನೋಡ್ರಿ ಹೆಂಗಿರ್ತದ ಅವಾಗ ಸಿಂಹಗರ್ಜನೆ ಚಾಲು ಆಗ್ತದ. ನಮ್ಮ ಡೊಗ್ಗಿದ್ದಕ್ಕೆ ಎಲ್ಲ ಓಟು ಸುರಕ್ಷಿತವಾಗಿ ನಡೆದು. ಡೊಗ್ಲಿಲ್ಲ, ಏನ್ ಕಿರಿಕಿರಿ ನಡೆಯ ಕಡೆ ಅಂತೇಳಿ ನೀವು ಒಂದರ ಬಿಟ್ಟು ನೋಡ್ರಿ, ಅವಾಗ ನಿಮ್ಗೆ ಹಣ ಬರ್ಬಾರ್ದ. ಹಿಂಗಾಗಿ ಮಾಡಬಾರ್ದಂತಲ್ಲ, ಎಷ್ಟು ಮಾಡ್ಬೇಕು ಅಷ್ಟು, ಅದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಷ್ಟು ಮಹತ್ವ ಕೊಡ್ಬೇಕು. ಯಾವುದು ನಮ್ಮ ಜೊತೆಗೆ ಸತ್ತ ನಮ್ಮ ಸಂಕಟ ಬರ್ತದ ಆ ಸಾಧನೆಗೆ ಹೆಚ್ಚು ಮಹತ್ವ ಕೊಡ್ಬೇಕು. ಇದು ಮೋಕ್ಷ ಸಾಧನೆ ಏನದಲ್ಲ, ಇದು ಮುಂದಿನ ಜನ್ಮಕ್ಕೆ ನಿಮ್ ಜೊತೆಗೆ ಎಲ್ಲಾ ಈ ಜ್ಞಾನ ನಿಮ್ ಜೊತೆಗೆ ಬರ್ತದೆ, ಎಲ್ಲಿ ಹೋಗಲ್ಲ. ನಾಲೆಜ್ ಒನ್ಸ್ ಪ್ರೊಡ್ಯೂಸ್ಡ್ ಈಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್. ಅಂಥದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಇಂಥವಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಸಮಯ, ಆಯುಷ್ಯ, ಶಕ್ತಿ ಎಲ್ಲ ಅದಕ್ಕೆ ಹಾಳು ಮಾಡ್ಕೋಬಾರ್ದು. ಹೆಚ್ಚು ಮಹತ್ವ ಇದಕ್ಕೆ ಕೊಟ್ಟು ಏನ್ ಮಾಡಬೇಕು, ಮೋಕ್ಷ ಸಾಧನೆಯಲ್ಲಿ ತೊಡಗಿರಬೇಕು. ಅದಕ್ಕೆ ನಿಮ್ಮೊಳಗ ಈ ಅಜ್ಞಾನಕ್ಕೆ ವಿರೋಧವಾದಂತ ಶಕ್ತಿಯನ್ನ ಬೆಳೆಸ್ಕೋಬೇಕು. ಅಜ್ಞಾನಕ್ಕೆ ಸಾಧಕವಾದಂತ ಸಾಮಾನ್ಯ ಚೇತನ ನಿಮ್ಮೊಳಗದ ಏನು ಸಮಸ್ಯೆ ಇಲ್ಲ. ಆದರೆ ಅಜ್ಞಾನ ವಿರೋಧ ಮಾಡಿ ಅಜ್ಞಾನವನ್ನು ನಾಶ ಮಾಡುವಂತ ಶಕ್ತಿ ನಿಮ್ಮೊಳಗೆ ಬೆಳೆಸ್ಕೋಬೇಕು. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ. ಬ್ರಹ್ಮನ ಸಾಮಾನ್ಯ ಚೇತನವು ಮಾಯೆಗೆ ಪ್ರತಿಕೂಲ ಆಗುವುದಿಲ್ಲ. ಅದನ್ನು ತನ್ನ ಜೊತೆಗೆ ಇರುವಂತಾರೆ. ಮಾಯೆಯನ್ನು ನನ್ನ ಸಂಗಟಿರು, ಏನ್ ತೊಂದರೆ ಇಲ್ಲ, ಇಬ್ರು ಜೋಡಾಗಿರಂಬ ಅಂತದ. ಅದಕ್ಕೆ ಸಾಮಾನ್ಯ ಚೇತನ, ವಿಶೇಷ ಚೇತನ ಅಂತ ಎರಡು ಪ್ರಕಾರ. ಕೆಲವರು ಪ್ರಶ್ನೆ ಮಾಡಬಹುದು, ಬ್ರಹ್ಮದ ಆಶ್ರಯದಲ್ಲಿ ಮಾಯೆಯು ಹೇಗೆ ಇರಲಿಕ್ಕೆ ಸಾಧ್ಯ? ಬ್ರಹ್ಮದ ಆಶ್ರಯದಲ್ಲಿ ಮಾಯೆ ಹೆಂಗಿರ್ತದ್ರಿ?
ನೀವು ಹೇಳೋದು ಹೆಂಗದಪ್ಪ ದೃಷ್ಟಾಂತ ಅಂದ್ರೆ ಸೂರ್ಯನಲ್ಲಿ ಕತ್ತಲ ಆದ ಅಂತ ಹೇಳ್ದಂಗ ಆಗ್ತದ. ಬ್ರಹ್ಮ ಜ್ಞಾನ ಸ್ವರೂಪ, ಅಲ್ಲಿ ಅಜ್ಞಾನ ಆದ ಅಂತ ಹೆಂಗ್ ಹೇಳ್ತೀರಿ ನೀವು? ಸೂರ್ಯ ಪ್ರಕಾಶ ಸ್ವರೂಪ, ಅವನೊಳಗೆ ಕತ್ತಲ ಅದ ಅಂತ ಹೆಂಗ್ ಹೇಳ್ತೀರಿ? ಅದಕ್ಕೆ ಬ್ರಹ್ಮ ಸ್ವಯಂ ಪ್ರಕಾಶವಾಗಿದ್ದಾನೆ. ಅಂತ ಬ್ರಹ್ಮಚೇತನದಲ್ಲಿ ಮಾಯೆ ಇದೆ ಅಂತ ಹೇಳಿದರೆ ಹಾಸ್ಯಾಸ್ಪದ, ಅಸಂಭವ. ಸೂರ್ಯನಲ್ಲಿ ಕತ್ತಲೆ ಇರುತ್ತದೆ ಅಂತ ಹೇಳಿದಂತೆ ಹಾಸ್ಯಾಸ್ಪದವಾಗುತ್ತಿದೆ. ಮಾಯೆ ಅಜ್ಞಾನ ಚೇತನವನ್ನೇ ಆಶ್ರಯಿಸಿರುತ್ತದೆ ಅಂತ ಸಿದ್ಧಾಂತ ಅದ. ಜಡದೊಳಗೆ ಇರಂಗಿಲ್ಲದ ಮಾಯೆ ಚೇತನದವನ್ನೇ ಆಶ್ರಯಿಸಿರ್ತದ ಅಂತ ಹೇಳ. ಈಗ ಹಗ್ಗ ಜಡನ ಚೇತನನ ಹಗ್ಗ ಜಡ ವಸ್ತುನ ಚೇತನ ವಸ್ತುನ? ಜಡ ವಸ್ತು. ಈಗೇನಾಗ್ಯದ, ಅದು ಹಗ್ಗ ನೋಡಾಗ ಹಾವು ತಯಾರಾಗ್ಬಿಟ್ಟದ ಅಲ್ಲಿ. ಈಗ ಹಾವು ಹಗ್ಗದಾಗ ಅದು ಏನು ಇವನ್ ತಲೆಗಾದು, ಹಾವು ನೋಡಿದವನ್ ಕಣ್ಣಾಗದು, ನೋಡ್ದವನ್ ಕಣ್ಣಾಗ ನೋಡ್ದವನ್ ತಲೆಗದ. ನೋಡ್ದವ ಯಾರು? ಚೇತನನ ಜಡನ? ನೋಡಿದವ ಚೇತನ, ನೋಡಿದ ವಸ್ತು ಹಗ್ಗ. ಆ ಹಾವು ಹಗ್ಗದಾಗಿಲ್ಲ. ಅದು ಹಾವು ಯಾರ ತಲೆಗದ ಅಂತಂದ್ರೆ ಇವನ್ ಚೇತನನ ತಲೆಗದ. ಈಗ ಹಾವು ಚೇತನವನ್ನು ಆಶ್ರಯಿಸಿದ ಏನು ಜಡವಾದ ಹಗ್ಗವನ್ನು ಆಶ್ರಯಿಸಿದ? ಈಗ ನನ್ನ ಬಗ್ಗೆ ನಿಮಗ ಒಂದು ಅಭಿಪ್ರಾಯ ಆದ, ಒಳ್ಳೆಯವಂತೋ ಕೆಟ್ಟವಂತೋ, ಹೌದಿಲ್ರಿ? ನಿಮ್ಮೊಳಗೊಂದು ಅಭಿಪ್ರಾಯ ಅಂತ ಆದ. ಅದು ಏನ್ ಅಭಿಪ್ರಾಯ ಏನದ? ಅದು ನನ್ನನ್ನು ಆಶ್ರಯಿಸದ ನಿಮ್ಮನ್ನು ಆಶ್ರಯಿಸದ? ಹೇಳ್ರಿ ನಿಮ್ಮ ಅಭಿಪ್ರಾಯ. ನಿಮ್ಮನ್ನೇ ಆಶ್ರಯಿಸದದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ನಿಮ್ಮನ್ನೇ ಆಶ್ರಯಿಸದ, ನಮಗೇನ್ ಸಂಬಂಧ ಇಲ್ಲದು. ಇನಾಮದಾರ ಸ್ವಾಮಿ ಒಬ್ಬ ಸಂತ ಮಹಾತ್ಮ, ಒಳ್ಳೆಯವ, ಚಲೋ ಮನುಷ್ಯ, ಸಜ್ಜನ ಅಂತಂದೇನೋ ನೀವು ಇಟ್ಕೊಂಡಿದ್ರಿ ಅಂತಂದ್ರ ಆ ಅಭಿಪ್ರಾಯ ನನಗೇನು ಸಂಬಂಧ ಇಲ್ಲದು. ನಾ ಸಂತನೂ ಅಲ್ಲ, ಮಹಾತ್ಮನೂ ಅಲ್ಲ, ಏನೇನೂ ಅಲ್ಲ. ಐ ಆಮ್ ಎ ಬಿಗ್ ಜೀರೋ. ನಿಮ್ಮ ಅಭಿಪ್ರಾಯ ಏನದ? ನಿಮ್ ಜೊತೆಗೆ ಇನ್ನೊಬ್ಬ ಬ್ರಹ್ಮ ರಾಕ್ಷಸ ಅಂತ ನಾವು ಲಪಾಂಗ ಅಂತಾನ. ಇನಾಮದಾರ ಸ್ವಾಮಿ ಒಬ್ಬ ಲಪಾಂಗದನ ಅಂತಾನ. ಅವ ಅಂದನ ಅಂತಂದ್ರೆ ಇನಾಮದಾರ ಸ್ವಾಮಿ ಲಪಾಂಗಿರ್ತಾನೇನು? ಆ ಅಭಿಪ್ರಾಯ ಯಾರನ್ನ ಆಶ್ರಯಿಸದ? ಅಂದವನ್ನೇ ಆಶ್ರಯಿಸದು. ಅದಕ್ಕೆ ಏನದ ಅಂತಂದ್ರ ಈ ಮಾಯೆ ಅನ್ನೋದು ಏನದ? ನಮ್ಮ ಅಭಿಪ್ರಾಯ. ಆ ಅಭಿಪ್ರಾಯ ಏನದಂದ್ರೆ ನಮ್ಮನ್ನೇ ಆಶ್ರಯಿಸದ, ಚೇತನವನ್ನೇ ಆಶ್ರಯಿಸದ. ಈಗ ಏನಾಗಿದಪ್ಪ ಅಂತಂದ್ರೆ ಸೂರ್ಯನಲ್ಲಿ ಕತ್ತಲೆ ಆದ ಅಂತ ಹೇಳ್ದಂಗ ಆಗ್ಲಕತ್ತದ. ನೀವು ಚೇತನದಲ್ಲಿ ಮಾಯೆ ಇರ್ತದ ಅಂತ ಹೇಳಕತ್ತೀರಿ ಅನ್ನೋದ್ರ ಬಗ್ಗೆನೆ ಚರ್ಚೆ ಮಾಡ್ಲಕತ್ತಾರ. ಬ್ರಹ್ಮನ ಸಾಮಾನ್ಯ ಚೇತನದ ಆಶ್ರಯದಲ್ಲಿ ಮಾಯೆ ಇರುತ್ತದೆ. ಇದನ್ನ ಗಟ್ಟಿಯಾಗಿ ತಿಳ್ಕೊಂಬಿಡ್ರಿ. ಸೂರ್ಯನ ಸಾಮಾನ್ಯ ಪ್ರಕಾಶದ ಆಶ್ರಯದಲ್ಲಿ ಕತ್ತಲೆ ಆದ ಇಲ್ಲ. ಸೂರ್ಯನ ಬೆಳಕು ಎರಡದವ ಇಲ್ಲ, ಸಾಮಾನ್ಯ ವಿಶೇಷ ಅಂತ ಹೇಳಿ. ಈಗ ಸಾಮಾನ್ಯ ಚೇತನ ಸೂರ್ಯನ ಸಾಮಾನ್ಯ ಬೆಳಕು ಇಡೀ ಜಗತ್ತಿನ ತುಂಬಾ ಅದ. ಹಗಲತ್ತು ಕತ್ತಲಿರಂತ ರೂಮ್ಗಳು ಅದಾವ ಇಲ್ಲ, ಗಿಡದ ಕೆಳಗೆ ನೆಳ್ಳ ಆದ ಇಲ್ಲ. ಮತ್ತ ಅದಕ್ಕೆ ಸೂರ್ಯನ ಸಾಮಾನ್ಯ ಪ್ರಕಾಶದಲ್ಲಿ ಕತ್ತಲೆ ಇದೆ. ಆದ್ರೆ ಸೂರ್ಯನ ವಿಶೇಷ ಅದು ಸುಟ್ಟು ಹಾಕಂತದ್ದು ಭೂತ ಕನ್ನಡಿಲಿಂತ ಏನ್ ಬೆಳಕು ಮಾಡಿರಲ್ಲ, ಅದ್ರಾಗ ಪ್ರಕಾಶ ಏನಾರ ಅದ ಏನು? ಅದ್ರಾಗ ಕತ್ತಲದ ಏನದ್ರಾಗ? ಅದು ಫುಲ್ ಬೆಳಕದದು. ವಿಶೇಷ ಅಂದ್ರೆ ಫುಲ್ ಸ್ಟ್ರಾಂಗ್ ಅದದು, ಫುಲ್ ಬೆಳಕದ, ಕಾನ್ಸಂಟ್ರೇಟೆಡ್ ಅದ. ಇದು ಡೈಲ್ಯೂಟ್ ಅದ. ಡೈಲ್ಯೂಟೆಡ್ ಕಾನ್ಸಂಟ್ರೇಷನ್ ಗೊತ್ತಾಯ್ತಿಲ್ಲ? ಆಸಿಡ್ಗಳು ಇರ್ತಾವಲ್ಲ, ಅದ್ರಾಗ ನೀರ್ ಹಾಕಿ ಡೈಲ್ಯೂಟ್ ಮಾಡ್ತಾರ. ನೀರ್ ಹಾಕ್ಲಿಲ್ಲ ಅಂದ್ರೆ ಕಾನ್ಸಂಟ್ರೇಟ್ ಆಸಿಡ್. ಹಂಗ ಕಾನ್ಸಂಟ್ರೇಟೆಡ್ ಬೆಳಕಿನೊಳಗ ಕತ್ತಲಿಲ್ಲ, ಡೈಲ್ಯೂಟ್ ಬೆಳಕಿನೊಳಗ ಕತ್ತಲದ. ಹಾಗೆ ಮಾಯೆಯು ಸಾಮಾನ್ಯ ಚೇತನದಲ್ಲಿ ಆಶ್ರಯ ಹೊಂದಿದೆ, ವಿಶೇಷ ಚೇತನವನ್ನ ಆವರಣ ಮಾಡುತ್ತದೆ. ಅದೇನ್ ಮಾಡ್ತದ? ಮಾಯೆ ಸಾಮಾನ್ಯ ಚೇತನವನ್ನ ಆಶ್ರಯ ಹೊಂದಿ ವಿಶೇಷ ಚೇತನವನ್ನ ಆವರಣ ಮಾಡ್ತದ. ಅದು ಮಾಡೋ ಕೆಲಸ ನೋಡ್ರಿ.
ಯಾವ ರೂಮಿನೊಳಗ ಆಶ್ರಯ ತಗೊಂಡದ ಆ ರೂಮಿನೊಳಗಿನ ವಸ್ತುನೇ ಕಾಣ್ಲಾರ್ದಂಗ ಮಾಡ್ತವೆ. ಈ ವಿಶೇಷ ಚೇತನ ಎಲ್ಲಿದ? ನಿಮ್ಮ ಅಂತಃಕರಣದಾಗೆ ಅದ. ಆ ಅಂತಃಕರಣದೊಳಗಿರುವಂತ ವಿಶೇಷ ಚೇತನ ನಿಮ್ಮ ಅರಿವಿಗೆ ಬರ್ಲಾರ್ದಂಗ ಮಾಡ್ತದೆ. ಕೇಳು, ಯಾರು ಬೇಡ ಅಂತಾರೆ? ಶ್ರವಣ ಕೇಳು, ಎಷ್ಟರೇ ಕೇಳು, ಆದರೆ ಬಾನ ಮಾಡ್ಕೋಬೇಡಂತದು. ಕುಂತ ಕೇಳು, ಎಟರೇ ಕೇಳು. ಹೇಳ್ತಿರ್ತಾನ, ಕೇಳ್ತಿರ್ತಾನ, ಹೇಳಿ 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 ಸತ್ತೋತಾನ. ಎಷ್ಟೋ ಮಂದಿ ಹಿಂಗೆ ಹೇಳಿ ಹೇಳಿ ಸತ್ತೋಗ್ಯಾರ. ಅವ್ರೆಲ್ಲ ಸಮಾಧಿ ಕಟ್ಟಿ ರುದ್ರಾಭಿಷೇಕ ಮಾಡ್ಲಕತ್ತೀವಿ. ಇವೊಂದೊಂದು ಅಭಿಷೇಕ ಮಾಡಮ್ ಅಷ್ಟೇ ಹೊರತು ನೀ ಕೇಳಿ ಮತ್ತೆ ಬಾನ ಗೀನ ಎಲ್ಲಾರ ಮಾಡ್ಕೊಂಡಿ ಬಾನ ಮಾಡ್ಕೋಬೇಡ ನೀನು. ಅದು ಮಾಡ್ಕೊಳಕ್ ಬಿಡಂಗಿಲ್ಲ. ಮಾಯ ಅದು ಆವರಣ ಮಾಡ್ತದ, ನಿಮಗೆ ಆವರಣ ಮಾಡಿ ಮುಚ್ಚಿಟ್ಬಿಡ್ತದೆ. ಏಟರೇ ಕೇಳು. ಅದಕ್ಕೆ ಮಾಯವು ಸಾಮಾನ್ಯ ಚೇತನದಲ್ಲಿ ಆಶ್ರಯ ಹೊಂದಿ ವಿಶೇಷ ಚೇತನವನ್ನು ಆವರಣ ಮಾಡುತ್ತದೆ. ಇದು ಮಾಯೆಯ ಪ್ರತಿಪಾದನೆಯ ಪಾಯಿಂಟ್ಗಳು ಬರ್ಕೊಂಡಿರಿಲ್ಲ, ಅಲ್ಲಿ ಬರ್ಕೋಬೇಕಿದು ಪಾಯಿಂಟ್. ಎಷ್ಟಾಗ್ಯಾವ ಅಭಿಪ್ರಾಯಗಳು? ಪ್ರತಿಪಾದನೆಯ ಅಭಿಪ್ರಾಯಗಳು ಒಂದು 7-8 ಆಗ್ಯಾವಿಲ್ಲ? 8. ಇದು 9ನೇದು ಬರ್ಕೋಬೇಕು. ಈ ಮಾತು ನಿಮಗೆ ತಿಳಿಸಿ ಹೇಳ್ಬೇಕಾದ್ರೆ ಇಷ್ಟು ಪೀಠಿಕೆ ಕೊಡ್ಬೇಕಾಯ್ತು 2 ದಿವಸಲಿಂತ. ಮಾಯ ಎಲ್ಲದ? ಸಾಮಾನ್ಯ ಚೈತನ್ಯದಲ್ಲಿ ಆಶ್ರಯ ಹೊಂದಿರುತ್ತದೆ. ಮತ್ತೇನ್ ಮಾಡ್ತದದು? ಮಾಯೆಯು ವಿಶೇಷ ಚೈತನ್ಯವನ್ನು ಆವರಣ ಮಾಡುತ್ತದೆ. ಮಾಯೆಯು 3 ಪಾಯಿಂಟ್ ಅದಾವ. ಈಗ ಮಾಯೆಯು ಏನ್ ಮಾಡ್ಯದ? ಸಾಮಾನ್ಯ ಚೈತನ್ಯದಲ್ಲಿ ಆಶ್ರಯ ಹೊಂದಿದೆ, ವಿಶೇಷ ಚೇತನವನ್ನು ಆವರಣ ಮಾಡುತ್ತದೆ. ಮತ್ತದು ನಿವೃತ್ತಿ ಅದರಿಂದ ಆಗ್ತದ? ಸಾಮಾನ್ಯ ಚೈತನ್ಯದಿಂದ ಆಗ್ತದೋ ವಿಶೇಷ ಚೈತನ್ಯದಿಂದ ಆಗ್ತದೋ? ಮಾಯೆಯು ವಿಶೇಷ ಚೈತನ್ಯದ ಮೂಲಕವೇ ನಿವೃತ್ತಿಯಾಗುತ್ತದೆ. ಮಾಯೆಯು ವಿಶೇಷ ಚೇತನದ ಮೂಲಕವೇ ನಿವೃತ್ತಿಯಾಗುತ್ತದೆ. 3 ಪಾಯಿಂಟ್ ಬರ್ಕೊಂಡ್ರೆ, ಮಾಯೆ ಸಾಮಾನ್ಯ ಚೈತನ್ಯದಲ್ಲಿ ಆಶ್ರಯ ಹೊಂದಿರುತ್ತದೆ, ವಿಶೇಷ ಚೈತನ್ಯವನ್ನ ಆವರಣ ಮಾಡಿರುತ್ತದೆ 2ನೇ ಪಾಯಿಂಟು. 3ನೇದೇನದ? ಮಾಯೆಯು ವಿಶೇಷ ಚೇತನದ ಮೂಲಕವೇ ನಿವೃತ್ತಿ ಕೂಡ ಆಗುತ್ತದೆ. ಈಗ ಏನ್ ಮಾಡಿದ? ಕತ್ತಲು ಏನ್ ಮಾಡಿದ್ರಿ? ಒಂದು ರೂಮ್ನಾಗ ಕತ್ತಲಿಗೆ ಅವಕಾಶ ಕೊಟ್ಟಿರಿ, ಡಾರ್ಕ್ ರೂಮ್ ಮಾಡಿಟ್ಟಿರಿ. ಮಾಡಿದ್ಮೇಲೆ ಅದು ಕತ್ತಲು ಏನ್ ಮಾಡ್ಯದ? ಆ ರೂಮಿನೊಳಗಿರುವಂತ ಬೆಳಕಿನ ವಸ್ತು ಗುರುತಿಸಲಾರ್ದಂಗ ಏನ್ ಮಾಡ್ಯದದು? ಒಂದು ಕೌದಿ ಹಚ್ಚಿಬಿಟ್ಟದ, ಅದ್ರ ಮೇಲೆ ಆವರಣ ಮಾಡ್ಯದ. ಕತ್ತಲು ಮಾಡಿ ಇಟ್ಬಿಟ್ಟದ. ಈಗ ಅದು ವಿಶೇಷ ಚೇತನ ಅದ. ಆ ರೂಮ್ನಾಗ ಒಂದು ವಿಶೇಷ ಚೇತನ ಆದ, ಕತ್ತಲೆಗೆ ಅವಕಾಶ ಮಾಡಿ ಕೊಟ್ಟದಕ್ಕೆ ಅದೇನ್ ಮಾಡ್ಯದ? ಕೌದಿ ಹಚ್ಚಿಬಿಟ್ಟದ, ಅದ್ರ ಮೇಲೆ ಒಂದು ಜಮಖಾನಿ ಹಚ್ಚಿಬಿಟ್ಟದ. ಈಗ ಅದು ಆವರಣ ಗುರುವಿನ ಬಳಿ ಬಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅದು ಆವರಣ ನೀವು ತೆಕ್ಕೊಂಡ್ಬಿಟ್ರಿ ಅಂತಂದ್ರ, ಈಗ ರೂಮ್ನ ಕತ್ತಲದ. ಈಗೊಂದು ದೃಷ್ಟಾಂತ ಏನಂದ್ರ, ಒಂದು ಬೆಳಕಿಂದು ಒಂದು ಬಲ್ಬ್ ಹಚ್ಚಿರಿ. ಅಲ್ಲಿ ಆ ಬಲ್ಬಿನ ಮೇಲೆ ಒಂದು ಏನ್ ಮಾಡಿರಿ? ಒಳಗೆ ಬಲ್ಬ್ ಉರಿಲಕತ್ತ, ಅದ್ರ ಮೇಲೆ ಒಂದು ಜಮಖಾನಿ ಹಚ್ಚಿರಿ. ಹಚ್ಚಿದ ಮೇಲೆ ಏನಾಯ್ತು? ಆ ರೂಮ್ನೊಳಗೆ ಸಾಮಾನ್ಯ ಚೇತನ ಆದ ಇಲ್ಲ, ಮತ್ತು ವಿಶೇಷ ಚೇತನ ಅನ್ನೋದು ಬಲ್ಬಿನ ಬೆಳಕಿನ ಮೂಲಕ ಆದ ಇಲ್ಲ. ಸಾಮಾನ್ಯ ಅನ್ನೋದ ವಿಶೇಷ ಅನ್ನೋದ. ಅಲ್ಲಿ ಏನಾಗ್ಯದ? ಆವರಣ ಆಗ್ಯದ. ಏನು? ಒಂದು ಜಮಖಾನಿ ಹಚ್ಚಿಟ್ಟಿರಿ. ಆ ಜಮಖಾನಿ ಹಚ್ಚಿ ಆವರಣ ಆಗಿದ್ದಕ್ಕೆ ಏನಾಗ್ಯದ? ಆ ಸಾಮಾನ್ಯ ಚೇತನದೊಳಗ ಮಾಯೆ ಏನ್ ಮಾಡ್ಬಿಟ್ಟದ? ಆ ರೂಮಿಂದ ಆಶ್ರಯ ತಗೊಂಡು, ಅದು ಸಾಮಾನ್ಯ ಚೇತನದ ಆಶ್ರಯ ತಗೊಂಡು ವಿಶೇಷ ಚೇತನಕ್ಕೆ ಆವರಣ ಮಾಡ್ಯದ.
ಈಗ ನೀವು ಆ ಜಮಖಾನಿ ತೆಗೆದು ಬಿಟ್ರಿ ಅಂತಂದ್ರೆ ಆ ವಿಶೇಷ ಚೇತನದ ಬೆಳಕು ರೂಮ್ನಾಗೆಲ್ಲ ಬೆಳಕಾಗ್ತದಲ್ಲ, ಆ ವಿಶೇಷ ಚೇತನದ ಬೆಳಕಿನಿಂದಲೇ ಅದು ಏನಾಯ್ತು, ಕತ್ತಲು ಹೋಯ್ತಿಲ್ಲ, ನಿವೃತ್ತಿ ಆಯ್ತಾ ಇಲ್ಲ. ಹಂಗ ಈಗ ನಿಮ್ಮೊಳಗ ಒಂದು ಸಾಮಾನ್ಯ ಚೇತನ ಸಂಸಾರ ಮಾಡ್ತಿರಲ್ಲ, ಅದು ಸಾಮಾನ್ಯ ಚೇತನದ ಮೂಲಕ ಸಂಸಾರ ಮಾಡ್ತೀರಿ. ಅದ್ರೊಳಗೆ ಒಂದ್ ಏನ್ ಮಾಡಿರಿ, ವಿಶೇಷ ಚೇತನ ಸಂಗ್ರಹ ಮಾಡ್ಕೊಂಡಿರಿ. ಸದ್ಗುರುವಿನ ಬಳಿ ಬಂದು ಆ ಸಾಮಾನ್ಯ ಚೇತನದ ಆಶ್ರಯದಲ್ಲಿ ಇರುವ ಮಾಯೆ ಏನ್ ಮಾಡ್ಲಿಕ್ಕತ್ತದ, ಈ ವಿಶೇಷ ಚೇತನ ನೀವು ಯಾವಾಗ ತಯಾರು ಮಾಡ್ಕೋತೀರಿ, ಆ ವಿಶೇಷ ಚೇತನದಿಂದ ನಿಮ್ಮ ಸಾಮಾನ್ಯ ಚೇತನವನ್ನು ಆಶ್ರಯಿಸಿದಂತ ಮಾಯೆ ಏನಾಗ್ತದ, ಅವಿದ್ಯೆಯ ಮಾಯೆ ನಿವೃತ್ತಿ ಆಗ್ತದ. ವಿಶೇಷ ಚೇತನ ನಿಮಗ ಪಡ್ಕೊಳಕ್ಕ ಬಿಡ್ಲಾರ್ದಂಗ ಅದು ನಿಮಗ ಆವರಣ ಮಾಡ್ಕೊತ ಹೋಗ್ತದ, ಅಡ್ಡಿ ಮಾಡ್ಕೊತ ಹೋಗ್ತದ. ಸತ್ಸಂಗಕ್ಕೆ ಬರೋದ್ ಬಿಟ್ಟಿಗೆ ಸಂಸಾರ ಕೆಲಸಗಳು ಜಗ್ಗಿ ಹಚ್ಚಿಕೆ ಮಾಡ್ತದ, ಆವರಣ ಮಾಡ್ತದ. ಅದನ್ನ ಮೀರಿ ನೀವು ಸತ್ಸಂಗಕ್ಕೆ ಬಂದು ವಿಶೇಷ ಚೇತನ ಪಡ್ಕೊಂಡ್ರಿ ಅಂತಂದ್ರೆ ಆ ವಿಶೇಷ ಚೇತನದಿಂದಲೇ ಆ ಮಾಯೆ ಏನಾಗ್ತದ, ನಿವೃತ್ತಿ ಆಗ್ತದೆ. ಸಾಮಾನ್ಯ ಚೇತನ ಏನ್ ಮಾಡ್ಲಕತ್ತದ ನಿಮಗ, ಸಾಮಾನ್ಯ ಚೇತನ ಏನ್ ಮಾಡ್ಲಕತ್ತದ, ಸಂಸಾರ ಬದುಕು ಮಾಡ್ಲಕತ್ತದ. ಸಾಮಾನ್ಯ ಚೇತನ ಸಂಸಾರ ಮಾಡ್ಲಕತ್ತದ. ರೊಕ್ಕ ರೂಪಾಯಿ ಬಂಗಾರ ಗಂಡ ಹೆಂಡತಿ ಸಂಸಾರ ಅಧಿಕಾರ ಪ್ರಚಾರ ಇದೇ ಮಾಡ್ಕೋತ ಆದ್ರ 84 ಲಕ್ಷ ಜೀವರಾಶಿಗಳು ಆಹಾರ ನಿದ್ರೆ ಭಯ ಮೈಥುನಕ್ಕೆ ಸಂಬಂಧಪಟ್ಟಂತೆ ಬದುಕಿ ಹೋಗ್ಬಿಟ್ರ ಜನ್ಮ ಅಸಾರ್ಥಕ ಆಗ್ತದ. ಮನುಷ್ಯ ಜನ್ಮ ಬಂದದ್ದಕ್ಕ ಅದಕ್ಕೆ ಸಜ್ಜನರ ಸಂಘ ಮಾಡಿ ಏನ್ ಮಾಡ್ತದ, ಮುಮುಕ್ಷತ್ವ ಉಂಟು ಮಾಡಬೇಕು. ನಿಮ್ದು ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಇಂಥ ಸತ್ಸಂಗ ಸಿಗ್ತದ, ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಈ ಸತ್ಸಂಗದೊಳಗೆ ಬಂದು ನಾ ಮೋಕ್ಷ ಹೊಂದಬೇಕು ಅನ್ನಂತ ನಿಮ್ಮೊಳಗೆ ದೃಢ ಸಂಕಲ್ಪ ಉಂಟಾಗ್ತದ. ಅದು ವಿಶೇಷ ಚೇತನ. ಆ ವಿಶೇಷ ಚೇತನಕ್ಕ ಇಲ್ಲಿ ಬರಗುಡ್ಲಾರ್ದಂಗ ನಿಮಗ ಸಂಸಾರ ಕಾಟ ಜಗ್ಗಿಯಾಗಿ ಬರ್ಲಾರ್ದಂಗ ನಿಮಗ ಅಡ್ಡ ಮಾಡ್ತಿರ್ತದ. ಅದು ಯಾವುದು, ಮಾಯೆ, ಅವಿದ್ಯೆ, ಅಜ್ಞಾನ. ಈಗ ಏನ್ ಮಾಡ್ಬೇಕು, ಅದನ್ನ ಮೀರಿ ನೀವು ಬಂದಿಲ್ಲ ಸತ್ಸಂಗಕ್ಕೆ ಕೂತೀರಿ ಅಂತಂದ್ರ ಒಬ್ಬೊಬ್ರು 1 ಕೋಟಿ ಮಂದಿ ದಾಟಿ ನೀವು ಇಲ್ಲಿಗೆ ಬಂದಿರಿ. 1 ಕೋಟಿ ಮಂದಿಯಾಗ ಒಬ್ಬೊಬ್ರು ಬಂದು ಕೂತೀರಿಲ್ಲ. 10 ಮಂದಿ ಅದಿರಿ ಅಂದ್ರೆ 10 ಕೋಟಿ ಮಂದಿ ಇದ್ದಂಗ ನೀವು ಇಲ್ಲಿ 10 ಕೋಟಿ ಮಂದಿಯಾಗ ಒಬ್ಬನಿಗೆ ಸಾಧ್ಯ ಆಗ್ಯದ ಇಂತ ಸತ್ಸಂಗಕ್ಕೆ ಬರ್ಲಿಕ್ಕೆ. ಇಲ್ಲಿ ಏನಾಯ್ತಪ್ಪ ಈಗ ಅಂತಂದ್ರೆ, ನೀವು ಬ್ರಹ್ಮಜ್ಞಾನ ಪಡ್ಕೊಂಡು ನೀವು ವಿಶೇಷ ಚೇತನವನ್ನ ಸಂಗ್ರಹ ಮಾಡ್ಕೊಳಕತ್ತೀರಲ್ಲ, ಈ ವಿಶೇಷ ಚೇತನ ಎದ್ರ ಸಲುವಾಗಿ ಮಾಡ್ಕೊಳಕತ್ತೀರಿ ನೀವು, ಮಾಯೆ ಆ ವಿಶೇಷ ಚೇತನವನ್ನ ಮುಚ್ಚಾಕ್ಬೇಕು, ಹೊರಗುಡ್ಲಾರ್ದಂಗ ಅದು ಮೇಂಟೈನ್ ಮಾಡ್ಬೇಕಂತ ಅದು ಬಡ್ದಾಡ್ಲಕತ್ತದ. ಇಲ್ಲಿ ನೀವೇನ್ ಮಾಡ್ಲಕತ್ತೀರಿ, ಸತ್ಸಂಗಕ್ಕೆ ಬಂದು ನೀವು ವಿಶೇಷ ಚೇತನರ ಆ ಮಾಯೆಯನ್ನು ಹೊಡೆದು ಹಾಕ್ಲಕತ್ತೀರಿ. ಹೋರಾಟ ನಡೆದಿಲ್ಲಿ ಜ್ಞಾನ ಮತ್ತು ಅಜ್ಞಾನದ ಹೋರಾಟ. ಹಿಂಗಾಗಿ 3 ಪಾಯಿಂಟ್ಗಳು ನೀವು ಮನನ ಮಾಡಬೇಕು, ಚಂದ ತಿಳ್ಕೋಬೇಕು. ಮಾಯೆಯು ಸಾಮಾನ್ಯ ಚೇತನದಲ್ಲಿ ಆಶ್ರಯ ಹೊಂದಿದೆ, 1ನೇದ್ದು. ಈ ಸಾಮಾನ್ಯ ಚೇತನ ಏನ್ ಮಾಡ್ತದ, ನಿಮ್ಗೆ ಸತ್ಸಂಗಕ್ಕೆ ಬರ್ಲಕ್ಕೂ ಬೇಡ ಅನ್ನಂಗಿಲ್ಲ, ಸಂಸಾರ ಮಾಡ್ಲಕ್ಕೂ ಬೇಡ ಅನ್ನಂಗಿಲ್ಲ. ಅದೇನಾರು ವಿರೋಧ ಮಾಡಿದೆ ನಿಮ್ ಸತ್ಸಂಗಕ್ಕೆ ಬರೋದಕ್ಕ, ನಿಮಗೆ ವಿರೋಧ ಮಾಡೋದು ಯಾವ್ದಂತಂದ್ರೆ ಮಾಯೆ. ಬರಗುಡ್ಲಾರ್ದಂಗ ಮಾಡೋದು ಮಾಯೆ. ಸಂಸಾರ ಜವಾಬ್ದಾರಿಗಳು ಅದಾವಲ್ರಿ, ನಾವು ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರ, ನಮ್ ಕರ್ತವ್ಯ ನಾವು ಮಾಡ್ಬೇಕಲ್ರಿ ಅಂತ ಡೊಗ್ಗಿದ್ದೇ ಡೊಗ್ಗಿದ್ದು. ಅವ್ರಿಗೆ ಕೇಳ್ರಿ, ನಾ ಮಾಡ್ಲಿಲ್ಲ ಅಂದ್ರೆ ಇದು ಹೆಂಗ, ನೀನ್ ಅದಿ ಅಂತ ಅಡ್ಗಂಟೆ ಆಗಿದೆ, ನೀವು ಹಾಗೆ ಅಂದ್ರೆ ಇನ್ನ ಚಂದ ಮಾಡ್ಕೊಂಡು ತಿಂತೀವಿ, ನೀನೇ ಮೂಲ ಆಗಿದೆ ನಮ್ಗೆ ಅಡ್ಡಾಗಿದೆ ಅಂತಾರ ಅವ್ರ ಮನೆ. ನೀವ್ ತಿಳ್ಕೊಂಡಿರಿ ನಮ್ಲಿಂತೆ ಇದೆಲ್ಲ ನಡೆದದ, ನೀವು ತಿಳ್ಕೊಂಡಿರಿ. ನೀವು ಹಾಗೆ ಅಂದ್ರೆ ಇನ್ನ ಚಲೋ ಆಗ್ತೀವಿ ಅಂತ ಅವ್ರ ಅಂತಾರ. ನೀನೇ ಅಡ್ಗಂಟೆ ಆಗಿದೆ ಎಲ್ಲ ಡೆವಲಪ್ಮೆಂಟಿಗೆ ಅಂತ. ಇದು ಏನ್ರಿ, ಅದೇ ಮತ್ತ
ಇಲ್ಲಿ ಏನಂತಂದ್ರೆ ಇದು ಮಾಯೆ ಏನ್ ಮಾಡಕತ್ತದ ಅಂತಂದ್ರೆ ನಮಗ ಭಾರಿ ಜವಾಬ್ದಾರಿ ಅದ ಅನ್ನಂಗ ನಮಗ ಜವಾಬ್ದಾರಿ ತೋರಿಸಿ ಇಲ್ಲೇನೋ ನಾನೇ ಇಂಪಾರ್ಟೆಂಟ್ ಪರ್ಸನ್, ನಾವು ಮಾಡಿದ್ರೆ ಇದೆಲ್ಲ ಮುಂದುವರಿತದ ತಿಂಗಳಂಗ್ ಮಾಯೆ ಮಾಡಿಟ್ಟದ. ಇಲ್ಲಿ ಸತ್ಸಂಗಕ್ಕೆ ಬಂದ್ಮೇಲೆ ಅದ್ರದ್ದು ವರ್ಣ ಬಣ್ಣಗ ಬಯಲಾಗ್ತದ. ಅದ ಎಲ್ಲ ಗುರು ಹೇಳ್ತಾನೆ ಇದ್ರದ್ದು ಏನ ಹಣೆ ಬರ ಗೊತ್ತಾದ್ಮೇಲೆ ಏನಾಯ್ತು, ನಿಮಗೆ ವಿಶೇಷ ಚೇತನವನ್ನ ಪಡ್ಕೊಳ್ಳಂತ ಒಂದು ಸಾಮರ್ಥ್ಯ ಬರ್ತದ. ಆ ಬ್ರಹ್ಮಜ್ಞಾನದ ವಿಶೇಷ ಚೇತನ ನೀವು ಪಡ್ಕೊಂಡ್ರಿ ಅಂತಂದ್ರೆ ಆ ಬ್ರಹ್ಮಜ್ಞಾನವನ್ನ ಮುಚ್ಚಿ ಹಾಕ್ತಾ ಅದ್ರ ಸಾಮರ್ಥ್ಯ ಏನಾಗ್ಬಿಡ್ತದ, ವೀಕ್ ಆಗಿಬಿಡ್ತದ. ಎಷ್ಟು ಮುಚ್ಚಿ ಹಾಕಿದ್ರು ಈ ಬ್ರಹ್ಮಜ್ಞಾನ ಬಲತ ಮೇಲೆ ಅದು ಒಂದಿನ ಜಾಗ ಖಾಲಿ ಮಾಡೇಬೇಕು, ಇಲ್ಲದಂಗೆ ಹಾಗೆ ಆಗ್ತದೆ. ಸುಮ್ಮನೆ ಶ್ರವಣ ಮಾಡ್ಕೋತಿದ್ರು ಸಾಕು, ಬ್ರಹ್ಮಭಾವ ಬಲ್ಕೋತ ಹೋಗ್ತಿರ್ತದೆ, ಮಾಯೆ ಅಶಕ್ತ ಹಾಕೋತ ಹೋಗ್ಬಿಡ್ತದೆ. ಮಾಯೆ ಅಶಕ್ತ ಹಾಕೋತ ಹೋಗ್ತದೆ. ನೀವು ಸತ್ಸಂಗಕ್ಕೆ ಬರೋದು ಬಿಟ್ರಿ ಮಾಯೆ ಭಾವ ಬೆಳ್ಕೊತ ಹೋಗ್ತದೆ, ಬ್ರಹ್ಮಭಾವ ಅಶಕ್ತ ಆಗ್ತದೆ. ಸತ್ಸಂಗಕ್ಕೆ ಬಂದ್ರಿ ಬ್ರಹ್ಮಭಾವ ಬಲಿತದ, ಮಾಯೆ ಭಾವ ಅಶಕ್ತ ಆಗ್ತದೆ. ಯಾವುದನ್ನ ನೀವು ಅಶಕ್ತ ಮಾಡಬೇಕು, ಯಾವುದನ್ನ ಸಶಕ್ತ ಮಾಡಬೇಕು ಅನ್ನೋಂಥದ್ದು ನಿಮಗ್ ಬಿಟ್ಟದ್ದು. ಒಂದು ದಿನ ನೀವು ಸತ್ಸಂಗಕ್ಕೆ ಬರೋದು ಬಿಟ್ರಿ ಅಂದ್ರೆ ಒಂದು ದಿನ ಮಾಯೆ ನಿಮಗೆ ಸಶಕ್ತ ಆಯ್ತು, ಬ್ರಹ್ಮಭಾವ ಅಶಕ್ತ ಆಯ್ತು. ಹಿಂಗಾಗಿ 3 ಪಾಯಿಂಟ್ ಏನೇನ್ ಬರ್ಕೊಂಡಿರಿ 3 ಪಾಯಿಂಟ್ ಹೇಳ್ಬಿಡ್ರಿ. ಇವತ್ತಿನ ಪಾಠ ಮುಗಿಸ್ಬಿಡಮು, ಮುಂದಿನ ಮತ್ತ ನಾಳೆ ನೋಡೋಣ. ಇವತ್ತಿನ 3 ಪಾಯಿಂಟ್ಸ್ ಯಾವು? ಮಾಯೆಯು ವಿಶೇಷ ಚೇತನದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದೆ. ಸಾಮಾನ್ಯ ಚೈತನ್ಯ. ಮಾಯೆಯು ಸಾಮಾನ್ಯ ಚೈತನ್ಯದಲ್ಲಿ ಆಶ್ರಯ ಹೊಂದಿರುತ್ತದೆ. ಅದು ಸಂಸಾರ ಮಾಡ್ಲಕ್ಕೂ ಬೇಡ ಅನ್ನಂಗಿಲ್ಲ, ಪರಮಾರ್ಥ ಮಾಡ್ಲಕ್ಕೂ ಬೇಡ ಅನ್ನಂಗಿಲ್ಲ. ಅದು ಸುಮ್ ಇರೋದು. ಅದು ವ್ಯವಹಾರ ಏನು ಮಾಡ್ಲಕ್ ಹೋಗಲ್ಲ. ನೆಕ್ಸ್ಟ್ ಯಾವುದು? 2ನೇ ಪಾಯಿಂಟ್ ಏನು? ಈ ಮಾಯೆ ಏನ್ ಮಾಡ್ತದಂತಂದ್ರೆ ಚೇತನ, ಯಾವ ಚೈತನ್ಯವನ್ನ? ಮಾಯೆಯು ವಿಶೇಷ ಚೇತನವನ್ನು ಆವರಣ ಮಾಡ್ತದೆ. ಅದು ಬರ್ಗುಡ್ಲಾರ್ದಂಗ ಅಡ್ಡಗಟ್ಟದ. ಹೇಳಿದ್ದು ಕೇಳಕ್ ಬಿಡಂಗಿಲ್ಲ, ಕೇಳಿದ್ದು ಹೇಳಕ್ ಬಿಡಂಗಿಲ್ಲ. ಇಲ್ಲಿ ಕುಂತ ನೀವು ಏನಾದ್ರು ಪ್ರಶ್ನೆ ಕೇಳದಾಗ ಗಪ್ಪ ಕುಂದಿರ್ತಿರಲ್ಲ, ಅವಾಗ ನಿಮ್ಗೆ ಅಡ್ಡಗಟ್ಟದೆ ಮಾಯೆ. ಏನೇ ಕೇಳಕ್ ಬಿಡು, ಸುಮ್ ಕುಂದ್ರವಂತು. ವಿಶೇಷ ಚೇತನವನ್ನು ಆವರಣ ಮಾಡುತ್ತದೆ. ಆವರಣ ಮಾಡಿದಾಗೂ ಅದನ್ನ ಮೀರಿ ನೀವು ವಿಶೇಷ ಚೇತನ ಸಂಗ್ರಹ ಮಾಡಿಕೊಂಡು ವಿಶೇಷ ಚೇತನರೇ ಸ್ವರೂಪ ನೀವು ಆದ್ರಿ ಅಂತಂದ್ರೆ ಆವಾಗ ಏನಾಯ್ತು, ಮಾಯೆಯು ವಿಶೇಷ ಚೇತನದ ಮೂಲಕವೇ ನಿವೃತ್ತಿ ಆಗುತ್ತದೆ. ಸಾಮಾನ್ಯ ಚೇತನದ ಮೂಲಕ ನಿವೃತ್ತಿ ಆಗಂಗಿಲ್ಲ. ಬ್ರಹ್ಮ ಜ್ಞಾನ ಮಾಡಿಕೊಂಡದ್ದು ಅದು ಸಾಮಾನ್ಯ ಚೇತನದ ಮಟ್ಟಿಗೆ. ನೀವು ಬ್ರಹ್ಮ ಭಾನ ಮಾಡಿಕೊಂಡ್ರೆ ವಿಶೇಷ ಚೇತನರಾಗ್ತೀರಿ. ನಿಜಗುಣರ 6 ಶಾಸ್ತ್ರಗಳು 60 ಸಾರಿ ಓದಿದವರೆಲ್ಲ ಏನದರವರು? ವಿಶೇಷ ಚೇತನದಾಗದರ, ಸಾಮಾನ್ಯ ಚೇತನದಾಗದರವರು. ಭಾರಿ ದೊಡ್ಡಾಗದ ಏನೋ ಮಾಡಿವ ನಂಗೆ ತಲೆ ಹಾಕ್ತಿರ್ತಾರ. ಏನು ಅದ್ರಾಗೆ ಸ್ವಾಮಿಗಳಾಗ್ಯಾರ, ಅದ್ರಾಗೆ ಶಿಷ್ಯರಾಗ್ಯಾರ, ಏನ ಮಾಡ್ತಾರ ಸರ್ಕಸ್. ಭಾನ ಮಾಡ್ಕೊಂಡ್ರೆ ಮಾತ್ರ, ಅಹಂ ಬ್ರಹ್ಮಾಸ್ಮಿ ಭಾನ ಮಾಡಿಕೊಂಡ್ರೆ ಮಾತ್ರ ವಿಶೇಷ ಚೇತನರಾಗಿ ಮಾಯೆಯನ್ನು ಹೊಡೆದೋಡಿಸೋ ಶಕ್ತಿ ಬರ್ತದೆ. ಬರೇ ಜ್ಞಾನ ಮಾಡ್ಕೊಂಡು ನೀ ಯಾವ ಡ್ರೆಸ್ ಹಾಕೊಂಡು ಎಲ್ಲಿ ತಿರುಗಿ ಯಾರಿಗೆ ಉಪದೇಶ ಹೇಳಿದ್ರು ಅಷ್ಟೇ, ಯಾರ್ದು ಎಷ್ಟು ಕೇಳಿ ತಲೆ ಹಾಕಿದ್ರು ಅಷ್ಟೇ. ಬರ್ಬರಿಕ ಏನಂತಾನಲ್ಲಿ ನೀವಂತೀರಿ ಕುರುಕ್ಷೇತ್ರ ಅಲ್ಲಿ ಏನ್ ಬರ್ದಾರ? ಕುರಿಕ್ಷೇತ್ರ ಅಂತ ಬರ್ದಾರ. ಕುರಿಕ್ಷೇತ್ರ. ಅವ ಭೀಷ್ಮ ಇರ್ಬೋದು, ದ್ರೋಣಾಚಾರ್ಯ ಇರ್ಬೋದು, ಎಲ್ಲ ಓಸು ಮಂದಿ ಯುದ್ಧಕ್ಕೆ ನಿಂತಾರ, ಜಗಳಕ್ಕೆ ನಿಂತಾರ ಅಂದ್ರೆ ಅವೆಲ್ಲ ಕುರಿಗಳು. ಪಾಂಡವರಿದ್ರೇನು ಕೌರವರಿದ್ರೇನು ಯಾರಿದ್ರೇನು ಎಲ್ಲ ಓಸು. ಕೌರವರು ಪಾಂಡವರು ಎಲ್ಲರೂ ಕುರಿಗಳು. ಕೃಷ್ಣ ಒಬ್ಬನೇ ಗಂಡಸ ಮಗ, ಅವನು ಸುದರ್ಶನ ಚಕ್ರ ಒಂದೇ ಆಯುಧ, ಉಳಿದು ಎಲ್ಲ ಕುರಿಕ್ಷೇತ್ರ ಅಂತ. ಹಂಗ ಇದು ಬ್ರಹ್ಮದ ಜ್ಞಾನ ಪಡ್ಕೊಂಡು ಎಷ್ಟು ಸಂಗ್ರಹ ಮಾಡ್ಕೊಂಡ್ರು ಅದು ಕುರಿಕ್ಷೇತ್ರದ ಕೆಲಸ. ಭಾನ ಮಾಡ್ಕೊಂಡ್ರು ಮಾತ್ರ ಅಜ್ಞಾನ ಅಂದ್ರೆ ಮಾಯೆ ನಿವೃತ್ತಿ ಆಗಬೇಕು, ದುಃಖ ನಿವೃತ್ತಿ ಆಗಬೇಕು. ಅದು ಕುರುಕ್ಷೇತ್ರ. ಈಗ ಗೊತ್ತಾಯ್ತಾ ನಿಜವಾದ ಕುರುಕ್ಷೇತ್ರ ಎಲ್ಲಿದೆ, ಕುರುಕ್ಷೇತ್ರ ಎಲ್ಲಿದೆ? ಇಲ್ಲಿ ಆಗ್ಬೇಕಾಗಿದ್ದು ಕುರುಕ್ಷೇತ್ರ ಅಂತಂದ್ರ ಹೋರಾಟ ಎಲ್ಲಿ ನಡೆದದ? ವಿಶೇಷ ಚೇತನ ಮತ್ತು ಮಾಯೆಗಳ ಮಧ್ಯೆ. ವಿಶೇಷ ಚೇತನ ಮತ್ತು ಮಾಯೆನೇ ಕೌರವರು, ವಿಶೇಷ ಚೇತನನೇ ಪಾಂಡವರು. ಇವೆರಡಕ್ಕೂ
ಸಾಮಾನ್ಯ ಚೇತನ ಏನದ ಕೃಷ್ಣ ಇದ್ದಂಗ ಅವ್ರೇನ್ ಕೌರವರ ಪರನೂ ಇಲ್ಲ, ಈ ಪಾಂಡವರ ಪರನೂ ಇಲ್ಲ. ಸಾಮಾನ್ಯ ಚೇತನ ಅಂದ್ರೆ ಕೃಷ್ಣ ಇದ್ದಂಗ. ಅವನ ಆಶೀರ್ವಾದಲಿಂತೆ ನಿಮ್ಗೆ ಸತ್ಸಂಗ ಕೇಳಕ್ ಬರ್ತದ, ಅವನ ಆಶೀರ್ವಾದಲಿಂತೆ ಯುದ್ಧ ಮಾಡ್ಲಕ್ ಬರ್ತದ. ವಿಶೇಷ ಚೇತನ ಯಾರು? ಪಾಂಡವರು. ಮಾಯೆ ಕೌರವರು. ಸಾಮಾನ್ಯ ಚೇತನ ಶ್ರೀಕೃಷ್ಣ. ಶ್ರೀಕೃಷ್ಣ. ನಾವು ವಿಶೇಷ ಚೇತನ ಮಾಡ್ಕೊಳ್ಳಾರ್ದೆ ಬರೀ ಬ್ರಹ್ಮಜ್ಞಾನ ಕೇಳಿ ತಲೆ ಹಾಕಿದೆವು, ಹೇಳಿ ದೊಡ್ಡ ಶಾಯರ್ ಅನಿಸ್ಕೊಂಡೇವು ಅಂತಂದ್ರೆ ಅದು ಕುರುಕ್ಷೇತ್ರ ಜ್ಞಾನದ ಮಟ್ಟಿಗೆ. ಅದು ಭಾನ ಮಾಡ್ಕೊಂಡ್ರಿ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ನೀವು ಭಾನ ಮಾಡಿಕೊಂಡು ಅನುಭವಕ್ಕೆ ತಂದುಕೊಂಡು ನಿಮ್ಮ ಮಾಯೆಯನ್ನ ನಿವೃತ್ತಿ ಮಾಡಿಕೊಂಡ್ರೆ ಆವಾಗ ಅದು ಕುರುಕ್ಷೇತ್ರ. ಈ ರೀತಿ ತಿಳ್ಕೊಂಡು ಯಾವಾಗ ಸದ್ಗುರುವಿನ ಶ್ರವಣ ಮನನಾದಿಗಳ ಮೂಲಕ ವಿಶೇಷ ಚೇತನವು ಅಹಂ ಬ್ರಹ್ಮಾಸ್ಮಿ ಎಂಬ ಸ್ಮೃತಿ ಉಂಟಾದರೆ, ಒಳಗ ನಾನು ಬ್ರಹ್ಮ ಅದೀನಿ ಅನ್ನೋದು ಮರುವಾಗ್ಯದಲ್ಲ, ಅದು ಮತ್ತೆ ನಿಮಗೆ ಅದರದ ಸ್ಮೃತಿ ಉಂಟಾದರೆ ಮಾಯೆ ನಿವಾರಣೆಯಾದಂತೆ. ಮಾಯೆ ನಿವಾರಣೆ ಆಗುತ್ತದೆ. ಯಾವಾಗ ಬ್ರಹ್ಮ ಸ್ವರೂಪದ ವಿಸ್ಮೃತಿ ಆಗಿರುತ್ತದೆಯೋ ಆವಾಗ ಮಾಯೆಯು ವಿಶೇಷ ಚೇತನವನ್ನು ಆವರಣ ಮಾಡಿರುತ್ತದೆ. ಈ ಭಾಗವನ್ನ ನಾಳೆ ಚಿಂತನೆ ಮಾಡೋಣ. ಪ್ರಾಕ್ಟಿಕಲ್ ಅದ, ಇದು ಬರೀ ಥಿಯರಿ ಅಲ್ಲದು, ಕೇಳಿಕೆ ಹೋಗೋದು. ಉಪಯೋಗ ಅದ ಇಲ್ರಿ ಹೇಳೋದು? ಮಾಯೆ ಅಂದ್ರೆ ಏನು, ಸಾಮಾನ್ಯ ಚೇತನ ಅಂದ್ರೆ ಏನು, ಅದರಿಂದ ಏನು ಉಪಯೋಗ, ವಿಶೇಷ ಚೇತನ ಅಂದ್ರೆ ಏನು, ಅದರಿಂದ ಏನು ಉಪಯೋಗ, ಎಲ್ಲ ಸ್ವಚ್ಛ ತಿಳ್ಕೊಂಡ್ಬಿಟ್ರೆ ಈ ಸತ್ಸಂಗದಾಗ ಹೇಳ್ದಂಗ ಬಿಡಿಸಿ ಮತ್ತೆಲ್ಲಿ ನಿಮಗೆ ಜಗತ್ನ ಎಂದೂ ಸಿಗಲ್ಲ, ಎಲ್ಲಿ ಸಿಗಲ್ಲ. ಸ್ವಚ್ಛ ಕೇಳ್ಕೊರಿ, ತಿಳ್ಕೊರಿ, ನೀಟಾಗಿ ತಿಳ್ಕೊಳ್ರಿ. ಈ ರೀತಿ ಕೋಟಿ ಜನ್ಮದ ಪುಣ್ಯವಂತರು ನಾವು, ನೀವೆಲ್ಲರೂ. ನೀವು ಸಿಕ್ಕದು ನನ್ನ ಪುಣ್ಯ, ನಾವು ಸಿಕ್ಕದು ನಿಮ್ ಪುಣ್ಯ. ನಿಶ್ಚಲ್ ದಾಸರದ ಪುಣ್ಯ ಇದ್ದದಕ್ಕೆ ನಾವೆಲ್ಲರೂ ಕೆಲಸ ಮಾಡ್ಲಕತ್ತೀವಿ. ಎಲ್ಲರಿಗೂ ಧನ್ಯವಾದ. ನಾವು ಈ ಒಂದು ಸ್ಥಿತಿಗೆ ಬರೋದಕ್ಕ, ಯಾರ್ಯಾರು ನಮಗ ಹಿಂದ ಬಾಳುವುದಕ್ಕ, ಬೆಳೆಯುವುದಕ್ಕ, ಬೆಳಗುವುದಕ್ಕ ಯಾರ್ಯಾರು ಆಶ್ರಯ ಆಗ್ಯಾರ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಇವತ್ತಿನ ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು. ಧನ್ಯವಾದಗಳು ಸಂಘ. ಧನ್ಯವಾದಗಳು ನಿಮ್ಮ ಗುರುಗಳ ಸಂಪರ್ಕಕ್ಕೆ ನಮ್ಮನ್ನ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಯಾರು ನಮ್ಮ ಶಿವರಾಜ್ ಗುರುಗಳು ಏನಾರ ಪ್ರಸಾದ ಅದರೇನು? ಶಿವರಾಜ್ ಗುರುಗಳು ಇಲ್ಲ, ತತ್ವಪದ ಏನಾರ ಹಾಡ್ತಾರೆ ನಮ್ಗೆ ಇಲ್ಲ. ಅವ್ರು ಟೈಮ್ ಆಗಿರ್ತದೆ, ಎಲ್ಲೋ ಹೋಗ್ತಾರ ಅವರು. ಓಕೆ, ಸಮಯ ಆಯ್ತು. ಒಳ್ಳೇದಾಯ್ತು. ನಮಸ್ಕಾರ.